ಆಕಾಶವಾಣಿ ಹಾಸನ. ಈಗ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಎಂದಿನ ವಿಷಯ ಐಚ್ಛಿಕ ಕನ್ನಡ. ಭಾಗವಹಿಸುತ್ತಾರೆ ಆಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ರೋಹಿತ್ ಕೆ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಸುಜಾತಾ ಎಫ್ ತಳವಾರ್. ಎಲ್ಲ ಕೇಳುಗರಿಗೂ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಗೆ ಈಗಾಗಲೇ ತಿಳಿದಿದೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಐಚ್ಛಿಕ ಕನ್ನಡ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಆಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ರೋಹಿತ್ ಕೆ ಅವರು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಐಚ್ಛಿಕ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ ಅಂತ ನೋಡ್ಬಿಟ್ಟು, ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡ್ಬಿಟ್ಟು ಮತ್ತೆ ಪಠ್ಯಕ್ರಮದ ಬಗ್ಗೆ ಮಾತಾಡೋಣ. ಮೇಡಮ್, ಈ ಕಾರ್ಯಕ್ರಮವನ್ನು ಕೇಳ್ತಿರೋ ದ್ವಿತೀಯ PUC ಐಚ್ಛಿಕ ಕನ್ನಡ ಅಭ್ಯಾಸ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಮತ್ತು ಉಳಿದ ಆಸಕ್ತ ಕೇಳುಗರಿಗೆ, ಉಪನ್ಯಾಸಕರಿಗೆ ನಮಸ್ಕಾರ. ಈಗಾಗಲೇ ಹಲವು ವಿಷಯಗಳ ಕಾರ್ಯಕ್ರಮಗಳನ್ನು ನೀವು ಪ್ರಸಾರ ಮಾಡಿದ್ದೀರಿ. ಅದರಲ್ಲಿ ಬಹುತೇಕ ಎಲ್ಲ ಉಪನ್ಯಾಸಕರು ಹೇಳಿರ್ತಾರೆ, ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆಗಳಾಗಿದೆ. ಆ ಬದಲಾವಣೆಗಳು ನಮ್ಮ ವಿಷಯದಲ್ಲಿ ಕೂಡ ಆಗಿದೆ. ಕಳೆದ ವರ್ಷದಿಂದ ನಮಗೆ 20 ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಮತ್ತು 80 ಅಂಕಗಳಿಗೆ ಲಿಖಿತ ಪರೀಕ್ಷೆಯ ಪದ್ಧತಿ ಇದೆ. ಸೈನ್ಸ್ ವಿಷಯದಲ್ಲಿ 3 ವಿಷಯಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಬಹುತೇಕ ವಿಷಯಗಳಲ್ಲಿ ಇದೇ ಕ್ರಮ ಅನುಸರಿಸಲಾಗುತ್ತೆ. ಇನ್ನು ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಈ ವರ್ಷದ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬಹಳ ಬದಲಾವಣೆಗಳೇನು ಆಗಿಲ್ಲ. ಆದರೆ ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳೇ ಬರೆಯೋದ್ರಿಂದ ಪ್ರತಿ ವರ್ಷ ಆ ಪ್ರಶ್ನೆ ಪತ್ರಿಕೆ ಅವರಿಗೆ ಹೊಸದಾಗೆ ಇರ್ತದೆ. ಆ ಲೆಕ್ಕದಲ್ಲಿ ಮುಂದುವರಿಸ್ತಾ ನಾನು ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಿ ಬಹಳ ಅವರು ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ಳುವಂಥ ಬದಲಾವಣೆಗಳೇನಾಗಿಲ್ಲ. ಯಾಕೆಂದ್ರೆ ಈಗಾಗಲೇ ಅಭ್ಯಾಸ ಮಾಡ್ತಿರೋ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಫಸ್ಟ್ ಟೆಸ್ಟ್ ಬರೆದಿದ್ದಾರೆ ಮತ್ತು ಮಧ್ಯವಾರ್ಷಿಕ ಪರೀಕ್ಷೆಯನ್ನು ಬರೆದಿದ್ದಾರೆ, ಹಾಗೆ ಪ್ರಿಪರೇಟರಿ ಎಕ್ಸಾಮ್ ಅನ್ನು ಬರೆದಿದ್ದಾರೆ. ಈ ಎಲ್ಲ ಪರೀಕ್ಷೆಗಳಲ್ಲಿ ಇದೇ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಅವರು ಗಮನಿಸಿರೋದ್ರಿಂದ ಅವರಿಗೆ ಈಗ ವಿಶೇಷವಾಗಿ ಬದಲಾವಣೆ ಏನಿಲ್ಲ. ಯಾಕೆಂದ್ರೆ ಈ ಮಾದರಿಯ 2 ಪ್ರಶ್ನೆ ಪತ್ರಿಕೆಗಳಿಗೆ ಈಗಾಗಲೇ ಉತ್ತರಿಸಿದ್ದಾರೆ. ಒಂದು ಮಿಡ್ ಟರ್ಮ್ ಎಕ್ಸಾಮು, ಮತ್ತೊಂದು ಪೂರ್ವ ಸಿದ್ಧತಾ ಪರೀಕ್ಷೆ. ಈ 2 ಪ್ರಶ್ನೆ ಪತ್ರಿಕೆಗಳು 80 ಅಂಕಗಳಿಗೆ ಇತ್ತು ಮತ್ತು ಅದಕ್ಕೆ ಈಗಾಗಲೇ ಉತ್ತರಿಸಿದ್ದಾರೆ. ಅಂದ್ರೆ ಅದ ಅಂಕಗಳು ಎಷ್ಟು ಬಂದಿದೆ ಅನ್ನೋದಕ್ಕಿಂತ ಅದರ ಸ್ವರೂಪ ಅವರಿಗೆ ಪರಿಚಯ ಆಗಿದೆ. ಹಾಗಾಗಿ ನಾನು ಮುಂದುವರಿಸ್ತಾ ಅಂತ ಬದಲಾವಣೆಗಳಿದ್ರೆ ನಾನು ವಿಶೇಷವಾಗಿ ಸ್ವಲ್ಪ ಬದಲಾವಣೆ ಆಗಿದೆ ಅಲ್ವಾ? ಸಮಯದಲ್ಲಿ ಬದಲಾವಣೆ ಆಗಿದೆ. ಅದು ಕೂಡ ಎಲ್ಲ ವಿಷಯಗಳಿಗೂ ಅನ್ವಯಿಸುತ್ತೆ. 3 ಗಂಟೆ 15 ನಿಮಿಷ ಸಮಯ ಇರ್ತಾ ಇತ್ತು. 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸೋದಕ್ಕೆ, 3 ಗಂಟೆ ಅವರು ಉತ್ತರಗಳನ್ನು ಬರೆಯೋದಕ್ಕೆ. ಈಗ ಅದನ್ನ 3 ಗಂಟೆಗೆ ಇಳಿಸಿದ್ದಾರೆ. 2 ಗಂಟೆ 45 ನಿಮಿಷ ಅವರು ಉತ್ತರಗಳನ್ನು ಬರೆಯೋದಕ್ಕೆ ಮತ್ತು 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸೋದಕ್ಕೆ. ಇದು ಸಮಯದಲ್ಲಿ ಆಗಿರುವ ಒಂದು ಸಣ್ಣ ವ್ಯತ್ಯಾಸ. ವಾಸ್ತವದಲ್ಲಿ ಅದು ಹಿಂದೆಯೇ ಆಗಬೇಕಾಗಿತ್ತು, 1-2 ವರ್ಷ ತಡವಾಗಿ ಆಗಿದೆ ಮತ್ತು ಆ ಸಮಯ ಬಹಳ ಬೇಕಾದಷ್ಟು. ಈಗ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ, ನಮ್ದು ಐಚ್ಛಿಕ ಕನ್ನಡ, ಬಹಳ ಜನಕ್ಕೆ ಈ ಐಚ್ಛಿಕ ಕನ್ನಡ ಕರ್ನಾಟಕದಲ್ಲಿ 10,000 to 12,000 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಪ್ರತಿ ವರ್ಷ ಬರೀತಾರೆ. ಕಡಿಮೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಂತಹ ಒಂದು ವಿಷಯ ಐಚ್ಛಿಕ ಕನ್ನಡ. ಮತ್ತು ಐಚ್ಛಿಕ ಕನ್ನಡ ಕೆಲವರಿಗೆ ಪರಿಚಯ ಕೂಡ ಇರೋದಿಲ್ಲ. ಆದರೆ ಓದುವ ಮಕ್ಕಳಿಗೆ 2 ವರ್ಷ ಓದಿರ್ತಾರೆ, ಅದರ ಅಭ್ಯಾಸ ಇದೆ, ಪ್ರತ್ಯೇಕ ಪಠ್ಯ ಇದೆ. ಲ್ಯಾಂಗ್ವೇಜ್ ಕನ್ನಡ ಕೂಡ ಇದ್ರ ಜೊತೆಗೆ ಓದ್ತಾರೆ. ಯಾರು ಐಚ್ಛಿಕ ಕನ್ನಡ ಓದ್ತಾರೋ ಅವರು ಭಾಷಾ ಪಠ್ಯವನ್ನು ಕಡ್ಡಾಯವಾಗಿ ಓದ್ತಾರೆ. ಹಾಗಾಗಿ 2 ಕನ್ನಡ ಪಠ್ಯವನ್ನ ಓದುವ ಅವಕಾಶ ಇರೋದು ನಮ್ಮ ಕಾಂಬಿನೇಷನ್ ಓದುವ ವಿದ್ಯಾರ್ಥಿಗಳಿಗೆ ಮಾತ್ರ. ಮತ್ತು ನಮ್ಮ ಈ ಕಾಂಬಿನೇಷನ್ ನಲ್ಲಿ ಅಥವಾ ಐಚ್ಛಿಕ ಕನ್ನಡ ವಿಷಯವನ್ನ ಓದುವ ವಿದ್ಯಾರ್ಥಿಗಳು ಉಳಿದ ವಿದ್ಯಾರ್ಥಿಗಳಿಗಿಂತ ಸ್ವಲ್ಪ ಕನ್ನಡ ಸಾಹಿತ್ಯವನ್ನ ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡ್ತಾರೆ. ಈಗ ನಮ್ಮ ಪಠ್ಯವನ್ನೇ ನೋಡೋದಾದ್ರೆ ನಮಗೆ ಬಹಳ ಸರಳವಾದ ಪಠ್ಯ ಇದೆ. ಸರಳ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಈಗಾಗಲೇ ಭಾಷಾ ಪಠ್ಯದ ಕಾರ್ಯಕ್ರಮ ಇಲ್ಲಿ ಪ್ರಸಾರ ಆಗಿದೆ ಮತ್ತು ಅದರಲ್ಲಿ ನಮಗೆ ಸುಮಾರು 30 ಘಟಕಗಳಿದೆ, ಯಾವುದರಲ್ಲಿ ಲ್ಯಾಂಗ್ವೇಜ್ ಅಲ್ಲಿ. ಆದರೆ ನಮ್ಮ ಐಚ್ಛಿಕ ಕನ್ನಡದಲ್ಲಿ ಬಹಳ ಕ್ಲುಪ್ತವಾದ, ಬಹಳ ಕಡಿಮೆ ಪುಟಗಳ ಮತ್ತು ಕಡಿಮೆ ವ್ಯಾಪ್ತಿಯ ಒಂದು ಟೆಕ್ಸ್ಟ್ ಅನ್ನ ಅಥವಾ ಪಠ್ಯವನ್ನ ರೂಪಿಸಿದ್ದಾರೆ. ಒಟ್ಟು 12 ಘಟಕಗಳಿದೆ ಇದರಲ್ಲಿ. ಲ್ಯಾಂಗ್ವೇಜ್ ಮತ್ತು ಐಚ್ಛಿಕ ಕನ್ನಡ, ಭಾಷೆ ಮತ್ತು ಐಚ್ಛಿಕ ಕನ್ನಡ ವಿಚಾರಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಅಲ್ಲಿ ಇಲ್ಲದ ಕೆಲವು ಸಂಗತಿಗಳನ್ನ ಇಲ್ಲಿ ಓದ್ತಾರೆ, ಅಥವಾ ಅಲ್ಲಿ ಓದುವ ಕೆಲವು ಸಂಗತಿಗಳನ್ನ ಇಲ್ಲಿ ವಿಶೇಷವಾಗಿ ಅಭ್ಯಾಸ ಮಾಡೋದಿಲ್ಲ.
ನಮ್ಮಲ್ಲಿ ಹೆಚ್ಚು ಪದ್ಯ ಭಾಗ ಇದೆ. ಈ ವರ್ಷಕ್ಕೆ ಹೆಚ್ಚು ಪದ್ಯ ಭಾಗ ಇದೆ. ವಾಸ್ತವದಲ್ಲಿ ಸೆಕೆಂಡ್ ಇಯರ್ ಲ್ಯಾಂಗ್ವೇಜ್ ನಲ್ಲಿ ನಾಟಕ ಇಲ್ಲ ಈ ಸಾರಿ, ಆದ್ರೆ ಐಚ್ಛಿಕ ಕನ್ನಡದಲ್ಲಿ ಒಂದು ನಾಟಕ ಇದೆ. ನಾನು ಒಂದು ಸಾರಿ ಮಕ್ಕಳಿಗೆ ಅದು ಗೊತ್ತಿರ್ತದೆ, ಆದ್ರೂ ಒಂದು ಸಾರಿ ಸಂಕ್ಷಿಪ್ತವಾಗಿ ಅಂಕಗಳ ವಿಭಜನೆ ಸಮೇತ, ವೈಟೇಜ್ ಸಮೇತ ಮಕ್ಕಳಿಗೆ ಹೇಳಿದ್ರೆ ಒಂದು ಸಾರಿ ರಿಫ್ರೆಶ್ ಆದಂಗ ಆಗತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಬ್ಲೂ ಪ್ರಿಂಟ್ ಅವರಿಗೆ ಅವಶ್ಯಕತೆ ಇರೋದಿಲ್ಲ. ಬ್ಲೂ ಪ್ರಿಂಟ್ ವಿಚಾರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವವರಿಗೆ ಸಂಬಂಧಪಟ್ಟದ್ದು. ಮೊದಲನೇ ಪದ್ಯ ಚಂಪು ವಿಭಾಗದಿಂದ ಪಂಪನ ಆದಿಪುರಾಣದಿಂದ ಒಂದು ಪದ್ಯ ಇದೆ. ಈ ಪದ್ಯಕ್ಕೆ 10 ಅಂಕಗಳ ವೈಟೇಜ್ ಇದೆ. ಎರಡನೇದು ಷಡಕ್ಷರ ದೇವನ ಒಂದು ಪದ್ಯ ಇದೆ, ಸೌಜನ್ಯ ವಿದೂರನಾದೆನ್ನಂತ. ಅದು ಇಂದ್ರ, ಅರ್ಜುನ ಮತ್ತು ಶಿವನ ನಡುವಿನ ಒಂದು ಬಹಳ ಅದ್ಭುತವಾದ ಪ್ರಸಂಗ. ಇದಕ್ಕೂ ಕೂಡ 10 ಅಂಕಗಳಿದೆ. ಅದಾದ್ಮೇಲೆ ಹರಿಹರನ ಒಂದು ರಗಳೆ ಇದೆ, ಅದಕ್ಕೆ 6 ಅಂಕಗಳ ವೈಟೇಜ್ ಇದೆ. ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ತೆಗೆದಂತಹ ಷಟ್ಪದಿ ಪದ್ಯಗಳಿದೆ, ಅದಕ್ಕೆ 7 ಅಂಕಗಳನ್ನ ಕೊಟ್ಟಿದ್ದಾರೆ. ಚಿಕ್ಕುಪಾಧ್ಯಾಯನ ಸಾಂಗತ್ಯದ ಪದ್ಯಗಳಿದೆ, ಅದಕ್ಕೆ 7 ಅಂಕ. ಇನ್ನು ಸರ್ವಜ್ಞನ ತ್ರಿಪದಿಗಳಿದೆ, ಬಹಳ ಒಳ್ಳೆಯ ತ್ರಿಪದಿಗಳಿದೆ, ಇದಕ್ಕೂ ಕೂಡ 7 ಅಂಕ ಕೊಟ್ಟಿದ್ದಾರೆ. ಇನ್ನು ಸಂಚಿ ಹೊನ್ನಮ್ಮನ ಹದಿಬದಿಯ ಧರ್ಮದಿಂದ ಹಲವು ಪದ್ಯಗಳನ್ನ ತೆಗೆದು ಇಟ್ಟಿದ್ದಾರೆ, ಸಾಂಗತ್ಯ ಪದ್ಯಗಳಿವು, ಇದಕ್ಕೆ 7 ಅಂಕಗಳಿದೆ. ಇವಿಷ್ಟು ನಾವು ಹಳಗನ್ನಡ ಮತ್ತು ನಡುಗನ್ನಡದ ಪಠ್ಯಗಳು. ಇವುಗಳನ್ನು ಹೊರತುಪಡಿಸಿದರೆ ಹೊಸಗನ್ನಡದ 2 ಪಠ್ಯಭಾಗಗಳು ನಮಗಿದೆ. ಒಂದು ನಾಗಿಯ ಕಥೆ ಅನ್ನುವ ಒಂದು ಕಥನ ಕವನ, ಸೂರಂ ಯಕ್ಕುಂಡಿಯವರ ಒಂದು ಕಥನ ಕವನ, ಬಹಳ ಅದ್ಭುತವಾದ ಕಥನ ಕವನ ಮತ್ತು ಹೆಚ್ಚು ಪರೀಕ್ಷೆಗೆ ಅನುಕೂಲ ಆಗುವ ಪಠ್ಯ ಕೂಡ ಹೌದು. ಯಾಕೆಂದ್ರೆ ಅದು ಸುಮಾರು 6 ಪುಟಗಳ ಒಂದು ಕಥನ ಕವನ, ಅದಕ್ಕೆ 13 ಅಂಕಗಳ ವೈಟೇಜ್ ಇದೆ. ಮತ್ತೊಂದು ಅದು ಪ್ರತ್ಯೇಕ ಪ್ರಕಾರ ಆಗಿರೋದ್ರಿಂದ ಮತ್ತು ಪ್ರತ್ಯೇಕ ವಿಭಾಗ ಆಗಿರೋದ್ರಿಂದ ಹೆಚ್ಚು ಅಂಕಗಳು ಇದೆ ಮತ್ತು ಸುಲಭ ಕೂಡ ಮಕ್ಕಳಿಗೆ ಅದನ್ನ ಅಟೆಂಡ್ ಮಾಡೋದಕ್ಕೆ. ಇದನ್ನು ಹೊರತುಪಡಿಸಿದರೆ ಕಡೆ ಭಾಗ ಪಠ್ಯದಲ್ಲಿ ಕುವೆಂಪು ಅವರ ನಾಟಕ ಜಲಗಾರ. ಜಲಗಾರ ನಾಟಕಕ್ಕೆ 27 ಅಂಕಗಳ ವೈಟೇಜ್ ಇದೆ. 27 ಅಂದ್ರೆ ನಾಟ್ ಔಟ್ ಆಫ್ 80, ಔಟ್ ಆಫ್ 120. 120ಕ್ಕೆ ನಾನು ಈಗ ಹೇಳಿದ ವೈಟೇಜ್. ಅದು ಕೆಲವು ಸಾರಿ ಪೂರ ಕವರ್ ಆಗುತ್ತೆ, ಕೆಲವು ಸಾರಿ ಆಗೋದಿಲ್ಲ. ಇದು ಹೊರತುಪಡಿಸಿದ್ರೆ ನಮಗೆ ಲ್ಯಾಂಗ್ವೇಜ್ ಅಲ್ಲಿ ಇರುವ ಹಾಗೆ ಭಾಷಾಭ್ಯಾಸ ಕೂಡ ಇದೆ. ಭಾಷಾಭ್ಯಾಸ ಅಂದ್ರೆ ಸಾಮಾನ್ಯವಾಗಿ ನಾವು ತತ್ಸಮ ತದ್ಭವಗಳನ್ನು ಕೇಳ್ತೀವಿ, ಪದಗಳ ಅರ್ಥಗಳನ್ನು ಕೇಳ್ತೀವಿ, ವಿರುದ್ಧಾರ್ಥಗಳನ್ನು ಕೇಳ್ತೀವಿ, ಈ ರೀತಿ ಪ್ರಶ್ನೆಗಳಿರ್ತದೆ. ಅದಕ್ಕೆ 10 ಅಂಕಗಳನ್ನ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಅಲ್ಲಿ ಇಲ್ಲದೇ ಇರುವ 2 ವಿಶೇಷ ವಿಭಾಗಗಳು ನಮಗೆ ಈ ಪಠ್ಯದಲ್ಲಿದೆ. ಒಂದು ಅಲಂಕಾರ, ಮತ್ತೊಂದು ಛಂದಸ್ಸು. ಈ ಅಲಂಕಾರ ಮತ್ತು ಛಂದಸ್ಸನ್ನ ನಮ್ಮ ವಿದ್ಯಾರ್ಥಿಗಳು 10ನೇ ತರಗತಿವರೆಗೆ ಅಂದ್ರೆ 8, 9, 10ನೇ ತರಗತಿಗಳಲ್ಲಿ ಅಭ್ಯಾಸ ಮಾಡಿರ್ತಾರೆ. ಆದ್ರೆ ಪ್ರಥಮ PUC ಐಚ್ಛಿಕ ಕನ್ನಡದಲ್ಲಿ ಆಗ್ಲಿ ಅಥವಾ ಪ್ರಥಮ PUC ಭಾಷಾ ವಿಷಯದಲ್ಲಿ ಆಗ್ಲಿ ಈ ವಿಭಾಗಗಳನ್ನ ಅಭ್ಯಾಸ ಮಾಡಿರೋದಿಲ್ಲ, ಅಲಂಕಾರ ಮತ್ತು ಛಂದಸ್ಸನ್ನ. ಹಾಗಾಗಿ ಹೈಸ್ಕೂಲಿನಲ್ಲಿ ಛಂದಸ್ಸು ಮತ್ತು ಅಲಂಕಾರ ಓದಿದ್ದು ಕೆಲವರಿಗೆ ನೆನಪಿರುತ್ತೆ, ಕೆಲವರಿಗೆ ನೆನಪಿರಲ್ಲ, ಅಥವಾ ಬಹಳ ಇಷ್ಟನೂ ಆಗಿರೋದಿಲ್ಲ. ಯಾಕೆಂದ್ರೆ ಅಲಂಕಾರ ಆದ್ರೂ ಪರವಾಗಿಲ್ಲ, ಛಂದಸ್ಸು ಸ್ವಲ್ಪ ಮ್ಯಾಥಮೆಟಿಕ್ಸ್ ಇದ್ದಂಗೆ, ಗಣಿತ ಇದ್ದಂಗೆ, ಅದು ಕೆಲವು ಮರವೇ ಆಗಿರ್ಬೋದು. ಗಣಿತ ಬಹಳ ಮಕ್ಕಳಿಗೆ ಕಷ್ಟ ಅಂತ ಅನಿಸ್ತದೆ, ಛಂದಸ್ಸು ಹಂಗ ಅನ್ಸಿರ್ಬೋದು, ಆದ್ರೆ ಬಹಳ ಸುಲಭ. ನಾನು ಅದು ಛಂದಸ್ಸಿನ ವಿಭಾಗಕ್ಕೆ ಬಂದಾಗ ಆ ಮಾತುಗಳನ್ನು ಹೇಳ್ತೀನಿ. ಇದಿಷ್ಟು ನಮಗೆ ಒಟ್ಟು 120 ಅಂಕಗಳಿಗೆ, ಅಂದ್ರೆ 120 ಅಂಕಗಳಿಗೆ ನಮ್ಮ ಪ್ರಶ್ನೆ ಪತ್ರಿಕೆ ಇರ್ತದೆ. ಅದರಲ್ಲಿ 3ನೇ 2 ಭಾಗ ಅಂದ್ರೆ 80 ಅಂಕಗಳ ಉತ್ತರಗಳನ್ನ ಮಕ್ಕಳು ಬರೀಬೇಕಾಗತ್ತೆ. ಇದಿಷ್ಟು ನಮ್ಮ ಪಠ್ಯದ ಒಂದು ಸ್ಥೂಲವಾದ ಸ್ವರೂಪ. ಇದರಲ್ಲಿ ನಾನು ಮಕ್ಕಳಿಗೆ ಓದುವಾಗ ಆದ್ಯತೆಯ ಮೇಲೆ ಓದಬೇಕಾಗತ್ತೆ. ಈಗ ಒಂದು ಕಡೆಯಿಂದ ಪಠ್ಯಗಳನ್ನ ಓದೋದಕ್ಕೂ ಎಲ್ಲ ಪ್ರಶ್ನೆಗಳನ್ನ ಓದೋದಕ್ಕೂ ನಾವು ಆದ್ಯತೆಯನ್ನ ಇಟ್ಕೊಂಡು ಪರೀಕ್ಷೆಗೆ ತಯಾರಾಗೋದಕ್ಕೂ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ತರಗತಿಗಳಲ್ಲಿ ಉಪನ್ಯಾಸಕರು ಕೂಡ ಡಿಸೆಂಬರ್ ವರೆಗೆ ಪಾಠ ಹೇಳ್ತಾರೆ. ಡಿಸೆಂಬರ್ ನಂತರ ಪರೀಕ್ಷೆಗೆ ಏನ್ ಮಾಡ್ಬೇಕು ಅನ್ನೋ ಸಿದ್ಧತೆಯನ್ನೇ ಹೆಚ್ಚಾಗಿ ಹೇಳ್ತಾರೆ. ನಾವು ಪಾಠಗಳು ಎಲ್ಲ ಹೇಳಿ ಅಭ್ಯಾಸ ಮಾಡಿಸಿ ಮುಗಿಯೋವರೆಗೆ ನಾವು ವೈಟೇಜ್ ಅನ್ನ ಕೂಡ ಹೇಳೋದಿಲ್ಲ. ಸಾಮಾನ್ಯವಾಗಿ ವೈಟೇಜ್ ಅನ್ನ ಈಗ ಹೇಳ್ತೀವಿ. ಯಾಕೆಂದ್ರೆ ನಾವು ಆರಂಭದಲ್ಲಿಯೇ ಜೂನ್ ತಿಂಗಳಿನಲ್ಲಿಯೇ ಈ ಪಾಠದಲ್ಲಿ ಇಷ್ಟು ಪ್ರಶ್ನೆಗಳು ಬರುತ್ತೆ ಅಂದ್ರೆ ಮಕ್ಕಳು ಪೂರ್ವಗ್ರಹ ಪೀಡಿತರಾಗ್ಬಿಡ್ತಾರೆ. ಇದ್ರಲ್ಲಿ ಕಡಿಮೆ ಬರುತ್ತೆ, ಇದನ್ನ ಓದೋದು ಬೇಡ, ಇದ್ರಲ್ಲಿ ಹೆಚ್ಚು ಬರುತ್ತೆ ಅಂತ ಇದನ್ನಷ್ಟೇ ಓದೋಣ ಅನ್ನೋ ತರದ್ದು ಇರುತ್ತೆ. ವಾಸ್ತವದಲ್ಲಿ ಹಂಗೆ ಇರಬಾರ್ದು. ಅಭ್ಯಾಸ ಮಾಡುವಾಗ ಪರೀಕ್ಷೆಯ ವಿಚಾರಕ್ಕೆ ಬಂದಾಗ ಮಾತ್ರ ಇದನ್ನ ಹೇಳ್ತೀವಿ. ನಾವು ಡಿಸೆಂಬರ್ ವರೆಗೆ ಈ ವಿಚಾರಗಳನ್ನು ಹೇಳೋದಿಲ್ಲ. ಇಲ್ಲಿ ನಾನು ಹೇಳೋದಾದ್ರೆ ಆದ್ಯತೆ, ಮೊದಲನೇ ಆದ್ಯತೆ ಇಲ್ಲಿ ಅಂಕಗಳನ್ನು ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಅದು ಜಲಗಾರ ನಾಟಕ ಕೊಡಬೇಕು. ಜಲಗಾರ 2 ಅಂಕಗಳ ಒಂದು ನಾಟಕ. ಕುವೆಂಪು ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಬರೆದಂತ ಬಹಳ ಅದ್ಭುತವಾದ ನಾಟಕ. 1928ನೇ ಇಸ್ವಿಯಲ್ಲಿ, ಅಂದ್ರೆ ಕುವೆಂಪು ಅವರಿಗೆ ಸುಮಾರು 24-25 ವರ್ಷದ ವಯಸ್ಸಿನಲ್ಲಿ ಬರೆದಂತ ನಾಟಕ.
ಅದರಲ್ಲಿ ಬಹಳ ಮುಖ್ಯವಾಗಿ ಚರ್ಚಿಸೋದೇನು ಅಂದ್ರೆ ಕಾಯಕದ ಬಗ್ಗೆ. ನಾನು ಯಾವಾಗ್ಲೂ ತರಗತಿಯಲ್ಲಿ ಹೇಳ್ತಾ ಇರ್ತೀನಿ, ಕುವೆಂಪು ಅವರ ಈ ನಾಟಕ 12ನೇ ಶತಮಾನದ ವಚನ ಸಾಹಿತ್ಯದ ಮುಂದುವರಿದ ಭಾಗ. ಬಹಳ ಸಾಲುಗಳು, ಎಷ್ಟೊಂದು ವಚನಕಾರರು ಹೇಳುವ ಕಾಯಕದ ಮಹತ್ವದ ಸಾಲುಗಳನ್ನ ಮುಂದುವರಿಸಿದ ಹಾಗೆ ಕಾಣಿಸ್ತದೆ. ಬಹಳ ಸರಳವಾದ ನಾಟಕ, ಹೆಚ್ಚು ಸಂಕೀರ್ಣವಾಗಿಲ್ಲ ಅಥವಾ ತುಂಬಾ ಪಾತ್ರಗಳಿಲ್ಲ, ಹೆಚ್ಚು ಪಾತ್ರಗಳಿಲ್ಲ, ಮಕ್ಕಳಿಗೆ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಅನ್ನೋ ತರದ ಯಾವುದೇ ಹೆಚ್ಚು ಪಾತ್ರಗಳಿಲ್ಲ. ಕಥೆಯ ನಾಟಕ ಅಥವಾ ನಾಟಕದ ನಾಯಕ ಜಲಗಾರ, ಒಬ್ಬ ಬೀದಿಗುಡಿಸುವ ವೃತ್ತಿಯನ್ನ ಮಾಡುವ ಜಲಗಾರ, ಮತ್ತು ನಾಟಕದ ಕಡೆಯ ಭಾಗದಲ್ಲಿ ಬರುವ ಶಿವ. ಅದರ ಜೊತೆಗೆ 2 ದೃಶ್ಯಗಳಲ್ಲಿ ಕಾಣಿಸಿಕೊಳ್ಳುವ 2 ದೃಶ್ಯಗಳ ನಾಟಕ, ಅದು 2 ಅಂಕಗಳ ನಾಟಕ. 2 ದೃಶ್ಯಗಳಲ್ಲಿ ಒಮ್ಮೊಮ್ಮೆ ಕಾಣಿಸಿಕೊಳ್ಳುವ ಒಬ್ಬ ರೈತ, ಒಬ್ಬ ಕವಿ, 2 ಹುಡುಗರು, 2 ಪುರೋಹಿತರು, ಹೀಗೆ ಒಂದು 7-8 ಪಾತ್ರಗಳು ಮಾತ್ರ ಬರುವಂತಹ ಬಹಳ ಸರಳವಾದ ನಾಟಕ. ಆ ನಾಟಕ 2 ದೃಶ್ಯಗಳಲ್ಲಿದೆ ಮತ್ತು ಒಂದೇ ದಿನದಲ್ಲಿ ನಡೀತದೆ. ಅದು ಮಕ್ಕಳಿಗೆ ನಾನು ಹೇಳ್ತಿರ್ತೀನಿ, ಎಷ್ಟೊಂದು ಸಿನಿಮಾಗಳು ಹೀಗೆಲ್ಲ ಬರ್ತದೆ ನೋಡಿ, ಬೆಳಗ್ಗೆ ಆರಂಭ ಆದ್ರೆ ಮಧ್ಯಾಹ್ನಕ್ಕೋ ಸಂಜೆಗೋ ಮುಗ್ದೋಗುತ್ತೆ ಆ ಸಿನಿಮಾ ಕತೆ ಪ್ಲಾಟ್. ಹಾಗೆ ಈ ನಾಟಕ ಕೂಡ ಬಹಳ ಇಂಟ್ರೆಸ್ಟಿಂಗ್. ಅದು ಬೆಳಗ್ಗೆ ಸೂರ್ಯೋದಯ ಆದಾಗ ನಾಟಕ ಆರಂಭ ಆಗುತ್ತೆ, ಸಂಜೆ ಸೂರ್ಯಾಸ್ತಕ್ಕೆ ನಾಟಕ ಮುಗೀತದೆ, ಅಂದ್ರೆ ನಾಟಕದ ಕಥೆ ಮುಕ್ತಾಯ ಆಗುತ್ತೆ. ಜಲಗಾರ ತನ್ನ ವೃತ್ತಿಯನ್ನ, ಅಂದ್ರೆ ಅಂದಿನ ಬೆಳಗ್ಗಿನ ಚಟುವಟಿಕೆಯನ್ನ ಆರಂಭಿಸುವುದರ ಒಟ್ಟಿಗೆ, ತನ್ನ ಕೆಲಸವನ್ನ ಆರಂಭಿಸುವ ಒಟ್ಟಿಗೆ ಅದು ನಾಟಕ ಆರಂಭ ಆಗುತ್ತೆ. ಹಾಗೆ ಆರಂಭ ಆದಾಗ ಅದೇ ಊರಿನಲ್ಲಿ ಜಾತ್ರೆ ನಡೀತಿರ್ತದೆ. ಆ ಜಾತ್ರೆಗೆ ಹೊರಟಿದ್ದ ಒಬ್ಬ ರೈತ ಬಹಳ ಸಂತೋಷದಿಂದ ಹೋಗ್ತಾ ಇರ್ತಾನೆ. ಜಲಗಾರ ನಾಟಕದ ಮೂಲಕ ಕುವೆಂಪು ಅವರು ಏನೆಲ್ಲಾ ಪ್ರಶ್ನೆಗಳನ್ನ ಕೇಳಿಸ್ತಾರಂದ್ರೆ, ಜಲಗಾರ ಆ ರೈತನಿಗೊಂದು ಪ್ರಶ್ನೆ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ನೀನು ಅಂತ. ನಾನು ಶಿವನ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀ? ದೇವರನ್ನ ಕಾಣಕ್ಕೆ ಹೋಗ್ತಾ ಇದ್ದೀನಿ. ಅವನು ಹೇಳ್ತಾನೆ ಮಾತಿನ ನಡುವೆ, ನೀನು ನಿನ್ನ ನೇಗಿಲ ಗೆರೆಯ ತುದಿಯಲ್ಲಿ ನೀನು ದೇವರು ನೋಡೋದಿಲ್ವಾ ಅಂತ. ಈ ತರದ ಮಾತುಗಳೆಲ್ಲ ಬಹಳ ಅದ್ಭುತವಾಗಿದೆ ಮತ್ತು ಅದು ಪ್ರಶ್ನೆಗಳಿಗೆ ಮಕ್ಕಳು ಉತ್ತರಿಸೋದಕ್ಕೂ ಬಹಳ ಅನುಕೂಲ. ಆ ಭಾಗದಲ್ಲಿ ಹಲವು ಪ್ರಶ್ನೆಗಳಿರುತ್ತೆ. ಅದು ಜಲಗಾರನ ಕಲ್ಪನೆಯ ದೇವರು ಅಥವಾ ರೈತನ ಕಲ್ಪನೆಯ ದೇವರು, ರೈತನಿಂದನೂ ಹಲವು ಮಾತುಗಳನ್ನ ಹೇಳಿಸ್ತಾರೆ. ಒಬ್ಬ ರೈತ ಅಥವಾ ಒಕ್ಕಲುತನ ಅನ್ನೋದು ಒಂದು ನಾಗರಿಕತೆಯಲ್ಲಿ ಎಷ್ಟು ಮುಖ್ಯ ಅನ್ನೋ ಸಂಗತಿಗಳನ್ನು ಹೇಳಿಸ್ತಾರೆ. ಈಗ ಮಕ್ಕಳು ಅಂದ್ರೆ ಈ ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಬರೆಯುವಾಗ ಒಂದು ಕಥೆನ ನೆನ್ಪಿಟ್ಕೊಂಡು ಅವರದೇ ಭಾಷೆನಲ್ಲಿ ಉತ್ತರ ಬರೆದ್ರೆ ನೀವು ಅಂಕಗಳನ್ನು ಕೊಡ್ತೀರಾ? ಖಂಡಿತ ಕೊಡ್ತೀವಿ. ನಾಟಕ ಹಾಗೆ ಇದೆ. ಎಲ್ಲಿ ಈಗ ನಮ್ಮಲ್ಲಿ 1 ಅಂಕದ, 2 ಅಂಕದ ಮತ್ತು 3 ಅಂಕದ ಸಂದರ್ಭಗಳು ಮತ್ತು 4 ಅಂಕದ ದೀರ್ಘ ಉತ್ತರಗಳನ್ನು ಬೇಡುವ ಪ್ರಶ್ನೆಗಳು ಇರ್ತದೆ. ಎಲ್ಲಿ ಮಕ್ಕಳು ಅರ್ಥ ಮಾಡಿಕೊಂಡು ಅದನ್ನು ವ್ಯಾಖ್ಯಾನಿಸಬಹುದು ಅಂದ್ರೆ 3 ಅಂಕದ ಸಂದರ್ಭ ಸ್ವಾರಸ್ಯ ಮತ್ತು 4 ಅಂಕದ ದೀರ್ಘ ಪ್ರಶ್ನೆಗಳಲ್ಲಿ ಅದನ್ನ ಮಾಡಬಹುದು. ಆದ್ರೆ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಲ್ಲಿ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. 1 ಅಂಕದ ಪ್ರಶ್ನೆಗಳಲ್ಲಿ ನಮ್ಮಲ್ಲಿ ಮಲ್ಟಿಪಲ್ ಚಾಯ್ಸ್ ಕೂಡ ಇದೆ. ಬಹು ಆಯ್ಕೆಯ ಪ್ರಶ್ನೆಗಳು ಕೂಡ 5 ಪ್ರಶ್ನೆಗಳಿರ್ತದೆ. ಹಾಗಾಗಿ ಈ ಬಹು ಆಯ್ಕೆಗಳ ಪ್ರಶ್ನೆಗಳ ಸಂದರ್ಭದಲ್ಲಿ ಆಗ್ಲಿ ಅಥವಾ 2 ಅಂಕಗಳ ಪ್ರಶ್ನೆಗಳನ್ನ ಕೇಳುವ ಸಂದರ್ಭದಲ್ಲಾಗ್ಲಿ ಅದನ್ನ ಸ್ವತಂತ್ರವಾಗಿ ತಾವು ವ್ಯಾಖ್ಯಾನ ಮಾಡಿ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಮಕ್ಕಳಿಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ಸಂದರ್ಭಗಳನ್ನು ಹೇಳುವಾಗ, ಫಾರ್ ಎಕ್ಸಾಂಪಲ್ ನಾನು ಈಗಾಗ್ಲೇ ಹೇಳ್ದೆ, ನಿನ್ನ ನೇಗಿಲ ಗೆರೆಯ ತುದಿಯಲ್ಲಿ ನೀನು ಶಿವನನ್ನ ಕಾಣಲಾರೆಯ ಅಂತಾನೆ ಒಂದು ವಾಕ್ಯ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡಿರ್ತಾರಲ್ಲ, ಸಂದರ್ಭವನ್ನು ಅರ್ಥ ಮಾಡ್ಕೊಂಡಿದ್ದ ಹಾಗೆ ಹೇಗೆ ಕಾಯಕದಲ್ಲಿಯೇ ದೇವರನ್ನ ಕಾಣಬೇಕು ಅಂತ ಜಲಗಾರ ರೈತನಿಗೆ ಕೇಳ್ತಾ ಇದ್ದಾನೆ ಅನ್ನೋದನ್ನು ಬರಿಬಹುದು. ಇನ್ನು ದೀರ್ಘ ಪ್ರಶ್ನೆಗಳಲ್ಲಿ ಕೂಡ ಅಷ್ಟೇ. ದೀರ್ಘ ಪ್ರಶ್ನೆ ಇದರಲ್ಲಿ ಬರೀಲೇಬೇಕಾಗತ್ತೆ. ಯಾಕೆಂದ್ರೆ ಜಲಗಾರ ನಾಟಕದಲ್ಲಿ ದೀರ್ಘ ಪ್ರಶ್ನೆಗಳು ಹೇಗಿದೆ ಅಂದ್ರೆ, ಒಟ್ಟು ನಾಟಕವನ್ನ ಅರ್ಥ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳು ಬರೆಯೋದಕ್ಕೆ ಸಾಧ್ಯ. ಒಂದು ಸಂದರ್ಭವನ್ನ ಇಟ್ಕೊಂಡು ನಿರ್ದಿಷ್ಟವಾಗಿ ಪ್ರಶ್ನೆ ಕೇಳಿರುವ ಪ್ರಶ್ನೆಗಳು ಕಡಿಮೆ ಇದೆ. ಸುಮ್ನೆ ಈ ಸಂದರ್ಭಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಉದಾಹರಣೆ ಹೇಳೋದಾದ್ರೆ, ಕಾಯಕ ತತ್ವದ ಮಹತ್ವವನ್ನು ಜಲಗಾರ ನಾಟಕದ ಹಿನ್ನೆಲೆಯಲ್ಲಿ ಬರೆಯಿರಿ. ಇದು ಬಹಳ ಸಾರಿ ಮುಖ್ಯ ಪರೀಕ್ಷೆಯಲ್ಲಿ, ಅಂದ್ರೆ ಕಳೆದ 10-11 ವರ್ಷಗಳಿಂದ ಹಲವು ಸಾರಿ ಕೇಳಿರುವಂತಹ ಪ್ರಶ್ನೆ. ಹಂಗಂತ ಇದು ಬರುತ್ತೆ ಅಂತಲ್ಲ, ಬರಬಹುದು, ಬರದೆಯೂ ಇರಬಹುದು. ಆದ್ರೆ ಈ ಪ್ರಶ್ನೆಗೆ ಮಕ್ಕಳು ಉತ್ತರ ಬರೀಬೇಕು ಅಂದ್ರೆ ನಾಟಕದ ಒಟ್ಟು ಸತ್ವವನ್ನು ಅರ್ಥ ಮಾಡ್ಕೊಂಡೇ ಬರೀಬೇಕು. ಇದನ್ನ ನಾವು ವಿಶ್ಲೇಷಣೆ ಅಂತ ಕರಿತೀವಿ. ನಾವು ಬ್ಲೂ ಪ್ರಿಂಟ್ ಮಾಡುವಾಗ ವಿಶ್ಲೇಷಣೆ ಅಥವಾ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆ ಅಂತ ಕರಿತೀವಿ. ನೋಡಿ, ಕಾಯಕ ತತ್ವದ ಮಹತ್ವವನ್ನು ಅವ್ರು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ಪ್ರಶ್ನೆಗೆ ಉತ್ತರ ಬರೆಯಕ್ ಸಾಧ್ಯ ಆಗಲ್ಲ. ಕಾಯಕ ತತ್ವ ಅಂದ್ರೆ ಏನು, ಕಾಯಕಕ್ಕೆ ಮಹತ್ವ ಏನು, ಕಾಯಕ ಹೇಗೆ ಎಲ್ಲದಕ್ಕಿಂತ ಉನ್ನತ, ಕಾಯಕವನ್ನ ಯಾರು ಮನಸ್ಸಿಟ್ಟು ಮಾಡ್ತಾರೆ ಅವ್ರಿಗೆ ದೇವರು ಒಲಿತಾನೆ ಅನ್ನುವ ಸತ್ಯವನ್ನ ಅರ್ಥ ಮಾಡ್ಕೊಂಡವ್ರು ಮಾತ್ರ ಈ ಪ್ರಶ್ನೆಗೆ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲಿ ದೀರ್ಘ ಪ್ರಶ್ನೆಗಳು ಬರ್ತಾವೋ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಟ್ಟಾರೆ ಪಠ್ಯದ ಆಶಯವನ್ನ ಅರ್ಥ ಮಾಡ್ಕೊಂಡೆ ಮಕ್ಕಳು
ಬರಿಬೇಕಾಗತ್ತೆ. ಈಗ ನಾನು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನ ನಾನು ವೈಟೇಜ್ ಹೇಳಿದೆ, ಎಷ್ಟು ಅಧ್ಯಾಯಗಳಿದೆ ಹೇಳಿದೆ, ಯಾವ್ಯಾವ ಸೆಕ್ಷನ್ಸ್ ಇದೆ ಹೇಳಿದೆ. ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಒಂದ್ಸಾರಿ ಪರಿಚಯಿಸ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನ ಶಿಕ್ಷಕರು ಉಪನ್ಯಾಸಕರು ಪರಿಚಯಿಸಿರ್ತಾರೆ. ಅಷ್ಟಲ್ಲದೆ ನಮ್ಮ ಇಲಾಖೆಯ ವೆಬ್ಸೈಟಿನಲ್ಲಿ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ಮಕ್ಕಳಿಗೆ ಮತ್ತು ಬೋಧಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಉಪನ್ಯಾಸಕರು ಇದರ ಜೆರಾಕ್ಸ್ ಕೂಡ ಮಕ್ಕಳಿಗೆ ಕೊಟ್ಟಿರ್ತಾರೆ ಅಥವಾ ತಲುಪಿಸಿರ್ತಾರೆ. ಯಾಕೆಂದ್ರೆ ಅಭ್ಯಾಸ ಮಾಡಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಹಾಗೂ ಸಿಕ್ಕಿಲ್ಲ ಅಂತ ಆದ್ರೆ ಇಲಾಖೆಯ ವೆಬ್ಸೈಟ್ ಅನ್ನು ನೋಡಬಹುದು, ಖಂಡಿತ ನೋಡಬಹುದು. ಯಾರು ಬೇಕಾದ್ರೂ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. PDF ರೂಪದಲ್ಲಿದೆ. ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ಮಾಡ್ಕೊಂಡ್ರೆ ಅನುಕೂಲ ಅಭ್ಯಾಸಕ್ಕೆ. ಜೊತೆಗೆ ಉಪನ್ಯಾಸಕರ ಸಂಘದಿಂದ ಕ್ವಶನ್ ಬ್ಯಾಂಕ್ ಇದೆ ಅಲ್ವಾ? ಉಪನ್ಯಾಸಕರ ಸಂಘದಿಂದ ಅಲ್ಲ, ಅದು ಕೂಡ ನಮ್ಮ ಇಲಾಖೆಯಿಂದಾನೇ ಮಾಡಿದ್ದಾರೆ. ಎಲ್ಲ ವಿಷಯಗಳಲ್ಲಿ ಮಾಡಿದ್ದಾರೆ. ಐಚ್ಛಿಕ ಕನ್ನಡದಲ್ಲಿ ಕೂಡ ಮಾಡಿದ್ದಾರೆ. ಅದನ್ನ ಗಮನಿಸಲೇಬೇಕು. ನಾನು ಅದನ್ನ ಆರಂಭದಲ್ಲಿ ಹೇಳಬೇಕಾಗಿತ್ತು, ನೀವು ನೆನಪು ಮಾಡಿದ ಒಳ್ಳೇದಾಯ್ತು. ಕ್ವೆಶ್ಚನ್ ಬ್ಯಾಂಕ್ ಅನ್ನ ಯಾಕೆ ಗಮನಿಸಬೇಕು ಅಂದ್ರೆ, ನಮ್ಮಲ್ಲಿ ಕಳೆದ ವರ್ಷದವರೆಗೆ ಒಂದು ಪದ್ಧತಿ ಇತ್ತು. ಪಠ್ಯ ಪುಸ್ತಕದ ಅಂದ್ರೆ ಪಠ್ಯದ ಕಡೆಯ ಭಾಗದಲ್ಲಿ ಬರುವ ಪ್ರಶ್ನೆಗಳನ್ನೇ ಕೇಳಬೇಕು ಅನ್ನುವ ನಿಯಮ. ಆ ನಿಯಮ ಈಗ ಇಲ್ಲ. ಈಗ 6 ತಿಂಗಳ ಹಿಂದೆ ಇಲಾಖೆ ಹೊರಡಿಸಿದ ಒಂದು ಸುತ್ತೋಲೆಯ ಪ್ರಕಾರ ಪಠ್ಯದ ಕಾನ್ಸೆಪ್ಟಿಗೆ ಹೊಂದುವ ಹಾಗೆ ಎಲ್ಲಿಂದ ಬೇಕಾದರೂ ಪ್ರಶ್ನೆಗಳನ್ನ ಹೊಸದಾಗಿ ಸೃಜಿಸಬಹುದು ಅನ್ನೋ ನಿಯಮ ಇದೆ. ಆ ನಿಯಮ ಫುಲ್ಫಿಲ್ ಮಾಡೋದಕ್ಕೆ ಅಥವಾ ಆ ನಿಯಮ ಮಕ್ಕಳಿಗೆ ಅಭ್ಯಾಸ ಮಾಡೋದಕ್ಕೆ ಮತ್ತು ಉಪನ್ಯಾಸಕರಿಗೆ ಬೋಧನೆ ಮಾಡೋದಕ್ಕೆ ತೊಡಕಾಗಬಾರದು ಅನ್ನೋ ಕಾರಣಕ್ಕೆ ಹೆಚ್ಚುವರಿ ಪ್ರಶ್ನೆಗಳನ್ನ, ಅಂದ್ರೆ ಎಲ್ಲೆಲ್ಲಿ ಹೆಚ್ಚು ಪ್ರಶ್ನೆಗಳನ್ನ, ಅದು 1 ಅಂಕದಿರಬಹುದು, 2 ಅಂಕದಿರಬಹುದು, ಅಥವಾ ಸಂದರ್ಭಗಳಿರ್ಬೋದು, ಅಥವಾ ದೀರ್ಘ ಪ್ರಶ್ನೆಗಳಿರ್ಬೋದು, ಯಾವುದೇ ವಿಭಾಗದ ಹೆಚ್ಚುವರಿ ಪ್ರಶ್ನೆಗಳನ್ನ ಹೊಸದಾಗಿ ಸೃಜಿಸಿ ಅದನ್ನ ಸಬ್ಜೆಕ್ಟ್ ವೈಸ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದನ್ನ ಉಪನ್ಯಾಸಕರು ಕಡ್ಡಾಯವಾಗಿ ಗಮನಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಅದನ್ನ ತಿಳಿಸಬೇಕು. ಯಾಕೆಂದ್ರೆ ಪಠ್ಯಪುಸ್ತಕವನ್ನೇ ಅಷ್ಟೇ ಇಟ್ಕೊಂಡ್ರೆ, ಪಠ್ಯಪುಸ್ತಕದಲ್ಲಿರುವ ಅಷ್ಟೇ ಪ್ರಶ್ನೆಗಳು ಬರುತ್ತೆ ಅಂತ ವಿದ್ಯಾರ್ಥಿಗಳ ಅಭ್ಯಾಸ ಮಾಡ್ಕೊಂಡು ಹೋದ್ರೆ ಪರೀಕ್ಷೆಯಲ್ಲಿ ಅವರಿಗೆ ಸಮಸ್ಯೆ ಆಗುವ ಸಂಭವ ಇರ್ತದೆ. ಯಾಕೆಂದ್ರೆ ಮಾಡೆಲ್ ಪೇಪರ್ ಅಲ್ಲಿ ಕೂಡ ಅಥವಾ ಮಾದರಿ ಪತ್ರಿಕೆಗಳಲ್ಲಿ ಕೂಡ ಹೆಚ್ಚುವರಿ ಪ್ರಶ್ನೆಗಳನ್ನೇನು ಸೇರಿಸಿಲ್ಲ. ಆದ್ರೆ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಅಥವಾ ಪ್ರಶ್ನೆ ಕೋಠಿಯಲ್ಲಿ ಅದಿದೆ. ಪ್ರಶ್ನೆ ಕೋಠಿಯನ್ನ ಗಮನಿಸಲೇಬೇಕಾಗತ್ತೆ. ಈಗ ನಾನು ಪ್ರಶ್ನೆ ಪತ್ರಿಕೆಯ ಸ್ವರೂಪದ ವಿಚಾರಕ್ಕೆ ಬರ್ತೀನಿ. ಅದು ಗೊತ್ತಿರುತ್ತೆ, ಆದ್ರೂ ಮಕ್ಕಳಿಗೆ ಹೇಳೋದಕ್ಕೆ. ಮೊದಲನೇ ಭಾಗದಲ್ಲಿ 5 ಬಹು ಆಯ್ಕೆಯ ಪ್ರಶ್ನೆಗಳಿದೆ. ಅದರಲ್ಲಿ ಕಾವ್ಯ, ಕಥನ ಕವನ ಮತ್ತು ನಾಟಕ 3 ವಿಭಾಗಕ್ಕೆ ಸೇರಿದ ಪ್ರಶ್ನೆಗಳಿದೆ. ಕಾವ್ಯದಿಂದ 2, ಕಥನ ಕವನದಿಂದ 1 ಮತ್ತು ನಾಟಕದಿಂದ 2 ಪ್ರಶ್ನೆಗಳಿದೆ. ಇನ್ನು 2ನೇ ಮೇನಿಗೆ ಬಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಅನ್ನುವ ಒಂದು ಭಾಗ ಇದೆ. ಅದರ ಜೊತೆಗೆ ಪಕ್ಕದಲ್ಲೇ ಅಂದ್ರೆ 3ನೇ ಸೆಕ್ಷನ್ ಅಲ್ಲಿ ಹೊಂದಿಸಿ ಬರೆಯಿರಿ ಇದೆ. ಇದೆರಡನ್ನು ಒಟ್ಟಿಗೆ ಹೇಳ್ತೀವಿ. ಯಾಕೆಂದ್ರೆ 2 ವಿಭಾಗದಿಂದ ಒಟ್ಟು 10 ಅಂಕಗಳಿಗೆ ಪ್ರಶ್ನೆಗಳಿದೆ. 6ರಿಂದ 11ರವರೆಗಿನ ಪ್ರಶ್ನೆ. 11ನೇ ಪ್ರಶ್ನೆ ಒಂದೇ ಪ್ರಶ್ನೆಗೆ 5 ಅಂಕ ಇರ್ತದೆ. ಇದು 2 ವಿಭಾಗಗಳು ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು. ನಾನು ವೈಟೇಜ್ ಹೇಳುವಾಗ ಭಾಷಾಭ್ಯಾಸದಿಂದ 10 ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದೆ. ಆ ಎಲ್ಲ 10 ಪ್ರಶ್ನೆಗಳು 6ರಿಂದ 11ರ ಪ್ರಶ್ನೆಯಲ್ಲಿ ಕವರ್ ಆಗುತ್ತೆ. ಇನ್ನು 12ನೇ ಪ್ರಶ್ನೆಯಿಂದ ಈ ವಿಭಾಗ ವಾಸ್ತವದಲ್ಲಿ ಉಳಿದ ಹ್ಯುಮ್ಯಾನಿಟೀಸ್ ಮಾನವಿಕ ಸಬ್ಜೆಕ್ಟ್ಗಳಲ್ಲಿ ಈ 1 ಅಂಕದ ಪ್ರಶ್ನೆಗಳನ್ನ ಬಹುತೇಕ ಕೈಬಿಟ್ಟಿದ್ದಾರೆ. ಆದ್ರೆ ನಮ್ಮ ಐಚ್ಛಿಕ ಕನ್ನಡದಲ್ಲಿ ಮಾತ್ರ ಇದು ಉಳ್ಕೊಂಡಿದೆ. 5 ಪ್ರಶ್ನೆಗಳು ಮಾತ್ರ ಇರ್ತದೆ. ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದದಲ್ಲಿ ಉತ್ತರ ಬರೆಯುವಂತಹ ಪ್ರಶ್ನೆಗಳು. ಚಾಯ್ಸ್ ಇರಲ್ಲ. ಇಲ್ಲಿ ಚಾಯ್ಸ್ ಇರೋದಿಲ್ಲ. ಸಾಮಾನ್ಯವಾಗಿ ಯಾವುದೇ ವಿಷಯಗಳಲ್ಲಿ 1ರಿಂದ 20ರವರೆಗಿನ ಪ್ರಶ್ನೆಗಳೇನಿದೆ ಅಥವಾ 1ರಿಂದ 20 ಅಂಕಗಳವರೆಗಿನ ಪ್ರಶ್ನೆಗಳೇನಿದೆ ಅದಕ್ಕೆ ಅವುಗಳಿಗೆ ಚಾಯ್ಸ್ ಇರೋದಿಲ್ಲ. ಅಷ್ಟೇ ಅಲ್ಲ, ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾರೆ. ವಿಭಾಗ ಅದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಹಾಗಂದ್ರೆ ಹಿಂದೆ ನಮ್ಗೆ ಒಂದು ಅವಕಾಶ ಇತ್ತು, ವಿದ್ಯಾರ್ಥಿಗಳಿಗೆ ಯಾವ ಪ್ರಶ್ನೆಯನ್ನು ಎಲ್ಲಿ ಬೇಕಾದ್ರೂ ಎಷ್ಟು ಸಾರಿ ಬೇಕಾದ್ರೂ ಬರಿಬಹುದಾಗಿತ್ತು. ಒಬ್ಬ ವಿದ್ಯಾರ್ಥಿ ಒಂದು ಉತ್ತರ ಬರೆದಿರ್ತಾನೆ, ಅವನಿಗೆ ಅದು ಸರಿ ಅನ್ಸಲ್ಲ ಅಂದ್ರೆ ಅದನ್ನ ಇನ್ನೊಂದ್ ಸಾರಿ ಬರೆದಿರ್ತಾನೆ. 2 ಸಾರಿನೂ ಇರುತ್ತೆ. 2 ಸಾರಿ ಇರೋದನ್ನು ಮೌಲ್ಯಮಾಪನ ಮಾಡಿ ಹೆಚ್ಚು ಅಂಕ ಬಂದಿದ್ದನ್ನ ಪರಿಗಣಿಸ್ತಾ ಇದ್ವಿ. ಆದ್ರೆ ಈಗೇನ್ ಮಾಡಿದ್ದಾರೆ, 1ರಿಂದ 20ರವರೆಗಿನ ಅಂಕಗಳ ಪ್ರಶ್ನೆಗಳು ಏನಿದೆ ಅವುಗಳನ್ನ ಮೊದಲು ಬರೆದ ಅಂದ್ರೆ ಮೊದಲನೇ ಸಾರಿಗೆ, ಮೊದಲು ಅಂದ್ರೆ ಮೊದಲನೇ ಪುಟದಲ್ಲಿ ಅಂತಲ್ಲ, ಮೊದಲು ಎಲ್ಲಿ ಬರೀತಾರೆ ಅಲ್ಲಿ ಬರೆದಿದ್ರೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಥವಾ ಪರಿಗಣಿಸ್ತಾರೆ. ಮತ್ತೆ ಅದನ್ನ ಬರೆದ್ರೆ ಅದನ್ನ ಪರಿಗಣಿಸೋದಿಲ್ಲ. ಅದನ್ನ ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕಾಗತ್ತೆ. 2ನೇ ವಿಭಾಗದಲ್ಲಿ, ಆ ವಿಭಾಗದಲ್ಲಿ ನಾವು ಎಲ್ಲ ಭಾಗದಿಂದ, ಕಾವ್ಯದಿಂದ, ಕಥನ ಕವನದಿಂದ ಮತ್ತು ನಾಟಕದಿಂದ ಬೇರೆ ಬೇರೆ ಪ್ರಶ್ನೆಗಳನ್ನ 2 ಅಂಕದ್ದು ಮತ್ತು 3 ಅಂಕದ್ದು ಪ್ರಶ್ನೆಗಳು ಹಾಗೂ ದೀರ್ಘ ಪ್ರಶ್ನೆಗಳನ್ನು ನೋಡ್ತೀವಿ. ಇದರಲ್ಲಿ ಕಾವ್ಯ ಭಾಗದಿಂದ ಸಾಮಾನ್ಯವಾಗಿ 5 ಪ್ರಶ್ನೆಗಳನ್ನು ಕೇಳ್ತಾರೆ. 4 ಅಂದ್ರೆ
ಹೆಚ್ಚುವರಿ ಪ್ರಶ್ನೆಗಳ ವಿಚಾರದಲ್ಲೂ ಹಳೇ ಯಾವುದೋ ಪತ್ರಿಕೆ ನೋಡಿ ವಿದ್ಯಾರ್ಥಿಗಳು ಮೋಸ ಹೋಗಬಾರ್ದು. ಯಾಕೆಂದ್ರೆ ಕಾಲಕಾಲಕ್ಕೆ ಬಂದ ಬದಲಾವಣೆಗಳ ಪ್ರಕಾರ, ಫಾರ್ ಎಕ್ಸಾಂಪಲ್ ಈಗ ಕೊರೋನಾ ಸಂದರ್ಭದಲ್ಲಿ ಅಥವಾ ಕೊರೋನಾ ಮುಗಿದ ಸಂದರ್ಭದಲ್ಲಿ, ಕೊರೋನಾ ವರ್ಷದಲ್ಲಿ ಪರೀಕ್ಷೆಗಳಿರಲಿಲ್ಲ, ಕೊರೋನಾ ನಂತರದ ವರ್ಷದಲ್ಲಿ ಏನ್ ಮಾಡಿದ್ರು, ಮಕ್ಕಳಿಗೆ ಸ್ವಲ್ಪ ಸುಲಭ ಆಗ್ಲಿ ಅಂತ ಆಯ್ಕೆಗಳನ್ನು ಹೆಚ್ಚು ಮಾಡಿದ್ರು. ಮತ್ತೆ ಈಗ ಯಥಾಸ್ಥಿತಿಗೆ ತಂದಿದ್ದಾರೆ. ಆಯ್ಕೆಗಳನ್ನು ಹೆಚ್ಚು ಮಾಡೋದು ಅಂದ್ರೆ, ಫಾರ್ ಎಕ್ಸಾಂಪಲ್ 4 ಪ್ರಶ್ನೆಗಳಿಗೆ ಉತ್ತರ ಬರೆಯೋ ಸಂದರ್ಭದಲ್ಲಿ 6 ಪ್ರಶ್ನೆಗಳನ್ನ ಅಥವಾ 7 ಪ್ರಶ್ನೆಗಳನ್ನು ಕೊಡೋದು. ಆ ನಿಯಮ ಈಗ ಇಲ್ಲ. ಇದು ಬೇರೆ ವಿಷಯದಲ್ಲಿ ಬಹುಶಃ ನೀವು ಗಮನಿಸಿರ್ತೀರಿ. ಇತಿಹಾಸದಲ್ಲಿ ನಾನು ಕೇಳದ ಹಾಗೆ ಹಿಂದೆ ಮ್ಯಾಪ್ ಬರೆಯುವಾಗ ಹೆಚ್ಚುವರಿ ಸ್ಥಳಗಳನ್ನ ಕೊಡ್ತಾ ಇದ್ರು. ಈಗ ಸ್ಥಳಗಳನ್ನ ಹೆಚ್ಚುವರಿಯಾಗಿ ಕೊಡ್ತಾ ಇಲ್ಲ. 4-5 ಸ್ಥಳಗಳನ್ನು ಕೊಟ್ರೆ ಅಷ್ಟನ್ನು ಬರಿಬೇಕಾಗತ್ತೆ. ಆ ರೀತಿಯ ನಿಯಮ ಎಲ್ಲ ವಿಷಯಗಳಲ್ಲೂ ಇದೆ. ನಮ್ಮಲ್ಲೂ ಅಷ್ಟೇ ಒಂದೊಂದೇ ಹೆಚ್ಚುವರಿ ಪ್ರಶ್ನೆಗಳು ಕೆಲವು ಭಾಗದಲ್ಲಿ ಇದೆ. ಈಗ ಮಕ್ಕಳು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸೋದಾದ್ರೆ ಯಾವ ವರ್ಷದ ಗಮನಿಸಬಹುದು? ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸದೇ ಇದ್ರೆ ಒಳ್ಳೇದು. ಆದ್ರೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಲೇಬೇಕು. ಮಾದರಿ ಪ್ರಶ್ನೆ ಪತ್ರಿಕೆಗಳೇ 3 ಇದೆ. ಒಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ, ಎಲ್ಲ ಸೆಕೆಂಡ್ PUC ಐಚ್ಛಿಕ ಕನ್ನಡ ಓದುವ ವಿದ್ಯಾರ್ಥಿಗಳಿಗೆ ಕನಿಷ್ಠ 5 ಕ್ವೆಶ್ಚನ್ ಪೇಪರ್ಸ್ ಲಭ್ಯ ಇದೆ. ಒಂದು ಆಯಾ ಜಿಲ್ಲೆಗಳಲ್ಲಿ ಮಾಡಿರುವ ಮಧ್ಯವಾರ್ಷಿಕ ಪರೀಕ್ಷೆಯ 80 ಅಂಕದ ಪ್ರಶ್ನೆ ಪತ್ರಿಕೆ, ಮತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಮಾಡಿರುವ ಪೂರ್ವಭಾವಿ ಸಿದ್ಧತೆಯ ಪ್ರಶ್ನೆ ಪತ್ರಿಕೆ, ಅದ್ರ ಜೊತೆಗೆ 3 ಮಾಡೆಲ್ ಪ್ರಶ್ನೆ ಪತ್ರಿಕೆ ವೆಬ್ಸೈಟ್ ಅಲ್ಲಿ ಕೊಟ್ಟಿರೋದು. ಈ 5 ಪತ್ರಿಕೆಗಳು ಹೆಚ್ಚು ಕಡಿಮೆ ಒಂದೇ ಮಾದರಿಯಲ್ಲಿ ಇರ್ತದೆ. ನನ್ನ ಪ್ರಕಾರ ಮಿಡ್ ಟರ್ಮ್ ಪೇಪರ್ ಅನ್ನ ಬಿಡೋದು ಒಳ್ಳೇದು ಅವ್ರ ಅಭ್ಯಾಸಕ್ಕೆ. ಯಾಕೆಂದ್ರೆ ಮಿಡ್ ಟರ್ಮ್ ಪೇಪರ್ ಅಲ್ಲಿ ಏನಾಗುತ್ತೆ, ಅರ್ಧ ಸಿಲೆಬಸ್ ಅಷ್ಟೇ ಕವರ್ ಆಗಿರ್ತದೆ. ಹಾಗಾಗಿ ಅದನ್ನ ಬಿಟ್ರೆ ಅವ್ರಿಗೆ 4 ಪತ್ರಿಕೆಗಳು ಉಳಿತದೆ. 4 ಪತ್ರಿಕೆಗಳ ಅಭ್ಯಾಸ ಬಹಳ ಒಳ್ಳೇದು. 4 ಪತ್ರಿಕೆಗಳು ನೋಡ್ಕೊಳ್ಳೋದಕ್ಕೆ. 4 ಪತ್ರಿಕೆಗಳ ಅಭ್ಯಾಸ ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಈ 4 ಪತ್ರಿಕೆ ನೋಡ್ಕೊಂಡ್ಬಿಟ್ರೆ ಸಾಕು, ಇದರಲ್ಲೇ ಪ್ರಶ್ನೆಗಳು ಬರ್ತವೆ ಅಂತ ಮೋಸ ಹೋದ್ರೆ ಅದು ತಪ್ಪಾಗತ್ತೆ, ಕಷ್ಟ ಆಗತ್ತೆ. ಯಾಕೆಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಾಗ್ಲಿ ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಾಗ್ಲಿ ಹೆಚ್ಚಾಗಿ ಕ್ವೆಶ್ಚನ್ ಬ್ಯಾಂಕಿನಲ್ಲಿ ಬಂದ ಹೊಸ ಪ್ರಶ್ನೆಗಳು ಸೇರ್ಪಡೆ ಆಗಿಲ್ಲ ಹೆಚ್ಚು. ಆದ್ರೆ ಮುಖ್ಯ ಪರೀಕ್ಷೆಯಲ್ಲಿ ಅದು ಬರುವ ಸಂಭವ ಇರ್ತದೆ. ಹಾಗಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಮಾದರಿಯನ್ನ ಅಭ್ಯಾಸ ಮಾಡೋದಕ್ಕೆ ಇಟ್ಕೋಬೇಕೆ ಹೊರತು ಬೇರೆ ವಿಚಾರಕ್ಕೆ ಅಲ್ಲ. ಇನ್ನೊಂದು ವಿಚಾರ, ನಾವು ಐಚ್ಛಿಕ ಕನ್ನಡ ಮತ್ತು ಲ್ಯಾಂಗ್ವೇಜ್ಗಳಿಗೆ 2 ಪತ್ರಿಕೆಗಳನ್ನ ಒಂದೇ ವಿದ್ಯಾರ್ಥಿ ಓದೋದ್ರಿಂದ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಅದು ಕನ್ನಡ ಇದು ಕನ್ನಡ, ಅದು ಹೇಗಿರ್ತದೆ ಇದು ಹಾಗೆ ಇರ್ತದೆ ಅನ್ನುವ ತಪ್ಪು ತಿಳುವಳಿಕೆ ಇರ್ಬೋದು, ಒಂದು ಇಲ್ಯೂಷನ್ ಇರ್ಬೋದು. ಆದ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಬದಲಾವಣೆಗಳಿದೆ. ಫಾರ್ ಎಕ್ಸಾಂಪಲ್ ಈಗ 31-32ನೇ ಪ್ರಶ್ನೆ ಬರುತ್ತೆ, ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ. 31-32ನೇ ಪ್ರಶ್ನೆಗಳೇನು ಅಂದ್ರೆ ಭಾವಾರ್ಥಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಈ ಭಾವಾರ್ಥಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಲ್ಯಾಂಗ್ವೇಜ್ ನಲ್ಲಿ ಇಲ್ಲ. ಈಗ ಐಚ್ಛಿಕ ಕನ್ನಡದಲ್ಲಿ ಮಾತ್ರ ಉಳ್ಕೊಂಡಿದೆ. ಲ್ಯಾಂಗ್ವೇಜ್ ಅಲ್ಲಿ ಅದು 5 ಅಂಕದ ಪ್ರಶ್ನೆ ಆಗಿತ್ತು. ಹಿಂದೆ ಕೂಡ ನಮ್ಮ ಐಚ್ಛಿಕ ಕನ್ನಡದಲ್ಲಿ 4 ಅಂಕದ ಪ್ರಶ್ನೆ ಆಗಿತ್ತು. ಈಗಲೂ 4 ಅಂಕದ ಪ್ರಶ್ನೆಯೇ. ಅದರಲ್ಲಿ ಚಾಯ್ಸ್ ಇರ್ತದೆ. ಆದ್ರೆ ಅದು 2ರಲ್ಲಿ ಒಂದನ್ನ ಬರಿಬೇಕು. ಭಾವಾರ್ಥದಲ್ಲಿ ಅಂಕಗಳನ್ನ ತಗೊಳ್ಳೋದು ಬಹಳ ಸುಲಭ. ಯಾಕೆಂದ್ರೆ ಒಂದು ಪದ್ಯ ಕೊಟ್ಟಿರ್ತಾರೆ, ಅವರಿಗೆ ಪದ್ಯ ಅರ್ಥ ಆಗಿದೆ ಅಂದ್ರೆ ಬಹಳ ಸುಲಭವಾಗಿ ಅಂಕಗಳು ಬರುತ್ತೆ. ಆದ್ರೆ ಭಾವಾರ್ಥ ಅಂದ್ರೆ ಕೇವಲ ಪದ್ಯದ ಭಾವಾರ್ಥವನ್ನ ನೇರವಾಗಿ ಬರೆಯೋದಕ್ಕೆ ಮುಂಚೆ ಅದು ಯಾವ ಪದ್ಯದಿಂದ ಆಯ್ಕೆ ಮಾಡಿರೋದು, ಆ ಪದ್ಯವನ್ನ ಬರೆದ ಕವಿ ಯಾರು ಅನ್ನೋದಕ್ಕೆ 1 ಅಂಕ ಇರ್ತದೆ. ಆಮೇಲೆ ಉಳಿದದ್ದಕ್ಕೆ ಇದು ಯಾವ ಸಂದರ್ಭದಲ್ಲಿ ಬರುತ್ತೆ, ಏನ್ ಹೇಳ್ತಿದ್ದಾನೆ ಕವಿ ಅನ್ನೋ ತಾತ್ಪರ್ಯಕ್ಕೆ 1 ಅಂಕ ಇರ್ತದೆ. ಇನ್ನು 2 ಅಂಕಗಳನ್ನ ಭಾವಾರ್ಥಕ್ಕೆ ಕೊಡ್ತಾರೆ. ಭಾವಾರ್ಥ ಅಂದ್ರೆ ಕೆಲವು ಸಾರಿ ನಮ್ಮ ವಿದ್ಯಾರ್ಥಿಗಳು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಪದ್ಯದ ಅರ್ಥ ಬರೆಯೋದು. ಹಾಗೆ ಬರಿಬಾರ್ದು. ಪದ್ಯದ ಅರ್ಥವನ್ನ ಮೀರಿದ ಭಾವವನ್ನ ಕವಿ ಏನು ಹೊಮ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದನ್ನ ಭಾವಾರ್ಥದ ಸಂದರ್ಭದಲ್ಲಿ ಅವರು ಹೇಳ್ಬೇಕಾಗತ್ತೆ. ಇನ್ನು ನಾನು ಆಗ್ಲೇ ಹೇಳಿದೆ, ನಮ್ಮ ವೈಟೇಜ್ ಅನ್ನ ಹೇಳುವಾಗ ನಮ್ಗೆ ಒಂದು ಕಥನ ಕವನ ಇದೆ, ಸೂರಂ ಎಕ್ಕೊಂಡಿಯವರ ಕಥನ ಕವನ. ಬಹಳ ಸುಂದರವಾಗಿಯೂ ಇದೆ. ನಾಗಿಯ ಕಥೆ ಅಂತ ಅದರ ಹೆಸರು. ನಾಗಿ ಎನ್ನುವ ಒಬ್ಬ ಹರೆಯದ ಹುಡುಗಿ ತಾನು ಸಹಜವಾಗಿ ಹರೆಯದ ಸಂದರ್ಭದಲ್ಲಿ ಮಾಡುವಂತಹ ಒಂದು ಸಣ್ಣ ತಪ್ಪಿನಿಂದ ಬದುಕು ದುರಂತದಲ್ಲಿ ಅಂತ್ಯವಾಗಿರಬಹುದೇನೋ ಅನ್ನುವ ರೀತಿಯಲ್ಲಿ ಚಿತ್ರಿಸುವ ಒಂದು ಕಥನ ಕವನ ಅದು. ಅದರ ಮೇಲೆ ನಾನು ಆಗ್ಲೇ ಹೇಳ್ದಂಗೆ 13 ಅಂಕಗಳ ಪ್ರಶ್ನೆಗಳು ಬರ್ತಾವಲ್ಲಿ. ನಾಗಿಯ ಕಥೆ ಕಥನ ಕವನದಲ್ಲಿ ಸಹ ಕೆಲವು ಪ್ರಶ್ನೆಗಳನ್ನ, ದೀರ್ಘ ಪ್ರಶ್ನೆಗಳನ್ನ ಅಭ್ಯಾಸ ಮಾಡುವಾಗ ವಿದ್ಯಾರ್ಥಿಗಳು ಬಹಳ ಎಚ್ಚರವಾಗಿ ಬರಿಬೇಕಾಗತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಸಣ್ಣ ಪ್ರಶ್ನೆಗಳನ್ನ ಅಥವಾ 1 ಅಂಕದ 2 ಅಂಕದ ಪ್ರಶ್ನೆಗಳ ಬಹಳ ಸುಲಭವಾಗಿ ಬರೀತಾರೆ. ದೀರ್ಘ ಪ್ರಶ್ನೆಗಳ ವಿಚಾರ ಬಂದಾಗ ಸ್ವಲ್ಪ ಮೋಸ ಹೋಗ್ತಾರೆ ಅಥವಾ ಒದ್ದಾಡ್ತಾರೆ. ಇದಿಲ್ವಲ್ಲ ನೇರವಾಗಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ನಾಗಿಯ ಪಾತ್ರದ ಮೂಲಕ ಯೌವನದ ಮನಸ್ಥಿತಿಯನ್ನ ಕವಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಒಂದು ಪ್ರಶ್ನೆ ಇದೆ. ನಾಗಿಯ ಕಥೆಯಲ್ಲಿ ಅದು ಸರಳವಾಗಿ ಹೇಳೋದಾದ್ರೆ, ನಾಗಿ ಅಂತ ಒಬ್ಳು ಹುಡುಗಿ ಇರ್ತಾಳೆ, ಬಹಳ ಸುಂದರವಾಗಿರ್ತಾಳೆ, ತಾಯಿ ಜೊತೆ ಜಾತ್ರೆಗೆ ಹೋಗ್ತಾಳೆ, ಅಲ್ಲಿ
ಒಬ್ಬ ಸೀರೆ ಮಾರುವ ಹುಡುಗನ ಕಣ್ಣೋಟಕ್ಕೆ ಧ್ವನಿಗೆ ಸೋಲ್ತಾಳೆ, ಮನಸೋಲ್ತಾಳೆ, ಕಡೆಗೇನೋ ಅದು ದುರಂತದಲ್ಲಿ ಅಂತ್ಯವಾಗಿರಬಹುದು ಅನ್ನುವ ರೀತಿಯ ಸೂಚನೆಯನ್ನ ಲೇಖಕರು ಕಥೆಯಲ್ಲಿ ಅಥವಾ ಕಥನ ಕವನದಲ್ಲಿ ಕೊಡ್ತಾರೆ. ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ ಯೌವನದ ಮನಸ್ಥಿತಿ ಅಂತ ಕೇಳಿದ್ದಾರೆ. ಯೌವನದ ಮನಸ್ಥಿತಿ ಅನ್ನೋ ಪದ ಅಲ್ಲೆಲ್ಲೂ ಬಳಕೆ ಆಗಲ್ಲ. ಒಟ್ಟಾರೆ ಪದ್ಯವನ್ನ ಅರ್ಥ ಮಾಡಿಕೊಂಡು ಯೌವನದ ಮನಸ್ಥಿತಿಯನ್ನು ಅಂದ್ರೆ ಹೇಗಿರ್ತದೆ, ತಂದೆ ತಾಯಿಗಳ ಮಾತುಗಳನ್ನು ಕೇಳದೇ ಇರಬಹುದು, ಅಥವಾ ಗುರುಗಳ ಅಥವಾ ಶಿಕ್ಷಕರ ಮಾತುಗಳು ರುಚಿಸದೇ ಇರಬಹುದು, ಅಥವಾ ತಾವು ಮಾಡ್ತಿರೋದು ಸರಿ ಅನ್ನಿಸ್ಬಹುದು, ಅಥವಾ ಮೇಲ್ನೋಟದ ಆಕರ್ಷಣೆಯನ್ನೋ ಪ್ರೀತಿ ಪ್ರೇಮ ಅಂತ ಅವರು ಭಾವಿಸಿ ಬಿಡಬಹುದು. ಈ ಎಲ್ಲ ಅಂಶಗಳನ್ನು ಅನ್ವಯ ಮಾಡಿ ಬರಿಬೇಕಾಗತ್ತೆ. ಇನ್ನೂ ಒಂದು ಪ್ರಶ್ನೆ ಇದೆ, ನಾಗಿ ಪದ್ಯದಲ್ಲಿ ಬಂದಿರುವ ಬೆಕ್ಕಿನ ಸಾಂಕೇತಿಕ ರೂಪವನ್ನು ಚರ್ಚಿಸಿ ಅಂತಿದೆ. ನಾನು ಹಿಂದೆ ಒಂದು ಮಾತು ಹೇಳಿದೆ, ಲ್ಯಾಂಗ್ವೇಜ್ ಪಠ್ಯವನ್ನ ಓದೋದಕ್ಕೂ ಐಚ್ಛಿಕ ಕನ್ನಡದ ಪಠ್ಯವನ್ನು ಓದೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳು ಈ ಪಠ್ಯಗಳನ್ನ ಸ್ವಲ್ಪ ಗಾಢವಾಗಿ ಅಥವಾ ಡೆಪ್ತ್ ಅಂತ ಕರಿತೀವಲ್ಲ, ಆಳವಾಗಿ ಅಭ್ಯಾಸ ಮಾಡ್ತಾರೆ. ಈ ರೀತಿಯ ಪ್ರಶ್ನೆಗಳು ನಮಗೆ ಲ್ಯಾಂಗ್ವೇಜ್ ಪಠ್ಯದಲ್ಲಿ ಸಿಗೋದಿಲ್ಲ. ನಾಗಿ ಪದ್ಯದಲ್ಲಿ ಬಂದಿರುವ ಬೆಕ್ಕಿನ ಸಾಂಕೇತಿಕ ರೂಪವನ್ನ ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಈ ರೀತಿಯ ಪ್ರಶ್ನೆಗಳು ಬರಬಹುದು. 13 ಅಂಕಗಳಿರುತ್ತೆ. ಒಂದು ದೀರ್ಘ ಪ್ರಶ್ನೆಯನ್ನ ಕಡ್ಡಾಯವಾಗಿ ಬರೀಲೇಬೇಕು ವಿದ್ಯಾರ್ಥಿಗಳು. ಹಾಗಂದ್ರೆ ಏನು ಅನ್ನೋದನ್ನ ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು ಹೇಳ್ಕೊಟ್ಟಿರ್ತಾರೆ. ಅದನ್ನ ಪದ್ಯದಲ್ಲಿ ಬರುವ ಉಲ್ಲೇಖಗಳನ್ನು ಅನುಸರಿಸಿ, ಪದ್ಯದಲ್ಲಿ ಬೆಕ್ಕು ಅಂತ ಬಂದ್ರೆ ಅದು ಕೇವಲ ಒಂದು ಪಾತ್ರ ಆಗಿರೋದಿಲ್ಲ, ಅಲ್ಲಿ ಸರ್ಪ ಅಂತ ಬಂದ್ರೆ ಕೇವಲ ಪಾತ್ರ ಆಗಿರೋದಿಲ್ಲ, ಅಥವಾ ಒಂದು ದೀಪ ಆರಿತು ಅಂತ ಒಂದು ಪದಪುಂಜ ಬಂದ್ರೆ ಅದು ಬರೀ ದೀಪ, ಒಂದು ಉರಿತಿರೋ ದೀಪ ಆಫ್ ಆಗೋದು ಅಂತ ಅಷ್ಟೇ ಅಲ್ಲ, ಅದನ್ನ ಮೀರಿದ ವ್ಯಂಗ್ಯಾರ್ಥಗಳು ಅಥವಾ ಗೂಢಾರ್ಥಗಳು ಅದರಲ್ಲಿ ಇರ್ತದೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಇದನ್ನ ಬರಿಬೇಕಾಗತ್ತೆ. ಹಾಗಾಗಿ ನಾಗಿಯ ಕಥೆ, ಕಥನ ಕವನ ಇದೆಯಲ್ಲ, ಅದು ಬಹಳ ಮುಖ್ಯ. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, ನಮ್ಮಲ್ಲಿ ವೈಟೇಜ್ಗೆ ಹೆಚ್ಚಿರೋದು ಪದ್ಯ ಭಾಗದಲ್ಲಿ ಪಂಪನ ಮತ್ತು ಷಡಕ್ಷರ ದೇವನ ಪದ್ಯ. ಅದು ಪಂಪನ ಪೊಸೈಸಿದಳಾಕೆ ನಾಟ್ಯಾಗಮಂ ಅಂತ ಬಹಳ ಆದಿಪುರಾಣದಲ್ಲಿ ಬಹಳ ಜನಪ್ರಿಯ ಒಂದು ಪ್ರಸಂಗ ಇದು. ನೀಲಾಂಜನೆ ಎನ್ನುವ ಒಬ್ಬ ನೃತ್ಯಗಾರ್ತಿ ದೇವಲೋಕದಿಂದ ಬಂದು ಆದಿದೇವನ ಮುಂದೆ ನೃತ್ಯ ಮಾಡ್ತಾ ಇರುವಾಗ ಅವಳ ಆಯುಷ್ಯ ಮುಗಿದೋಗಿ ಅವಳು ಅಲ್ಲಿಂದ ಅದೃಶ್ಯ ಆಗ್ತಾಳೆ. ಅದೃಶ್ಯ ಆಗುವುದು ದೇವೇಂದ್ರನಿಗೆ ಸಂಬಂಧಪಟ್ಟ ಇಂದ್ರ ಮಾಡುವ ಇಂದ್ರಜಾಲ. ಇಂದ್ರ ಅವನು ರಸಭಂಗ ಆಗಬಾರದು ಅಂತ ನೀಲಾಂಜನೆಯನ್ನ ಮಾಯ ಮಾಡಿ ಅಲ್ಲಿಗೆ ಒಂದು ನಾರಿ ರೂಪದ ಯಂತ್ರವನ್ನ ಸೃಷ್ಟಿ ಮಾಡಿ ನೃತ್ಯವನ್ನ ಮುಂದುವರಿಸ್ತಾನೆ. ಇದೊಂದು ಸಣ್ಣ ಪ್ರಸಂಗ. 10 ಅಂಕಗಳಿಗೆ ಇರುವ ಒಂದು ಪದ್ಯ ಭಾಗ. 10 ಅಂಕಗಳಿಗೆ ಅಂದ್ರೆ ನಮ್ಮಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಸಂದರ್ಭ ಮತ್ತು 4 ಅಂಕದ ಪ್ರಶ್ನೆ. ಇದಿಷ್ಟು ನೀಲಾಂಜನೆಯ ನೃತ್ಯ ಪ್ರಸಂಗವನ್ನ ವರ್ಣಿಸಿ ಅಥವಾ ವಿವರಿಸಿ ಅಂತ ಕೇಳಿದ್ರೆ ಬರೀಬೇಕಾ? ಖಂಡಿತ ಇದೆ. ಆದ್ರೆ ನಮ್ಮಲ್ಲಿ ಇರೋದೇ ಒಟ್ಟು ಸುಮಾರು 12 ಪದ್ಯಗಳು ಮಾತ್ರ. ನಾನು ನೀಲಾಂಜನೆಯ ನೃತ್ಯ ಪ್ರಸಂಗದ ಬಗ್ಗೆ ಹೇಳ್ತಾ ಇದ್ದೆ. ನೀಲಾಂಜನೆಯ ನೃತ್ಯ ಪ್ರಸಂಗದ ಮೂಲಕ ಆದಿದೇವನಿಗೆ ವೈರಾಗ್ಯದ ಭಾವನೆಯನ್ನ, ಅಂದ್ರೆ ಈ ಲೌಕಿಕದ ಬಗ್ಗೆ ಅವರು ಅಲ್ಲಿಂದ ಪರಿನಿಷ್ಕ್ರಮಣ ಕಲ್ಯಾಣ ಅಂತ ಕರಿತೀವಿ, ಅದು ಪಂಚ ಕಲ್ಯಾಣಗಳಲ್ಲಿ ಒಂದು ಆದಿಪುರಾಣದಲ್ಲಿ. ಆ ಪರಿನಿಷ್ಕ್ರಮಣ ಕಲ್ಯಾಣವನ್ನ ಆಗು ಮಾಡೋದಕ್ಕೆ ಇಂದ್ರ ಸೃಷ್ಟಿಸುವ ಒಂದು ಸಂದರ್ಭ ಅದು. ಅದರಲ್ಲಿ ಕೇಳ್ಬೋದು, ನೀವಾಗ್ಲೇ ಕೇಳಿದ್ರಿ, ನೀಲಾಂಜನೆಯ ನೃತ್ಯದ ವಿಶೇಷವನ್ನ ವರ್ಣಿಸಿ ಅಂತಾನೆ ಒಂದು ಪ್ರಶ್ನೆ ಇದೆ. ಹಾಗಾಗಿ ಅದನ್ನ ಕೇಳ್ತಾರೆ ಮತ್ತು ಬಹಳ ವಿದ್ಯಾರ್ಥಿಗಳಿಗೂ ಬಹಳ ಮೆಚ್ಚಿನ ಪದ್ಯ ಕೂಡ ಅದು. ಆದ್ರೆ 10ನೇ ಶತಮಾನದಲ್ಲಿ ಬರೆದದ್ದಾಗಿರೋದ್ರಿಂದ ಅವರಿಗೆ ಸ್ವಲ್ಪ ಕಬ್ಬಿಣದ ಕಡಲೆ ಅಂತ ಕರಿತೀವಲ್ಲ, ಹಂಗ ಅನ್ನಿಸ್ಬೋದು. ಆದ್ರೆ ಹೆಚ್ಚು ಅಂಕಗಳಿಗೆ ಇದರಲ್ಲಿ ಪ್ರಶ್ನೆಗಳು ಬರುವ ಸಂಭವನೀಯತೆ ಇರೋದ್ರಿಂದ ಇದನ್ನ ವಿಶೇಷವಾಗಿ ಗಮನಿಸಲೇಬೇಕು. 10 ಅಂಕಗಳು ಅಂದ್ರೆ ನಮ್ಮಲ್ಲಿ ಎಲ್ಲ ವಿಭಾಗದಲ್ಲಿ ಪ್ರಶ್ನೆಗಳು ಇರ್ತವೆ ಅಂತ ಅರ್ಥ. 4 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, 7 ಆಯ್ತಲ್ಗೆ 2 ಅಂಕದ ಒಂದು ಪ್ರಶ್ನೆ, 9, 1 ಅಂಕದ ಒಂದು ಪ್ರಶ್ನೆ, 10 ಅಂಕಗಳಿದೆ ಅಂದ್ರೆ ಎಲ್ಲ ವಿಭಾಗದಲ್ಲಿ ಒಂದೊಂದು ಪ್ರಶ್ನೆ ಇದ್ದೇ ಇರುತ್ತೆ ಅನ್ನೋದು ಅದರ ಅರ್ಥ. ಎರಡನೇದು ಸೌಜನ್ಯ ವಿದೂರನಾದೆನ್ನಂತ, ಇದು ಷಡಕ್ಷರಿಯ ಶಬರಶಂಕರ ವಿಳಾಸದಿಂದ ಬರುವ ಒಂದು ಸಂದರ್ಭ. ಬಹಳ ಚೆನ್ನಾಗಿದೆ, ಬಹಳ ಸುಂದರವಾದ ಕಥೆ. ಅರ್ಜುನ ಇಂದ್ರಕೀಲ ಪರ್ವತದಲ್ಲಿ ಹೋಗಿ ಶಿವನನ್ನ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನ ಪಡಿಬೇಕು ಅಂತ ತಪಸ್ ಮಾಡುವಾಗ ತನ್ನ ಭಕ್ತನ ಭಕ್ತಿಯನ್ನ, ಅವನ ಶ್ರದ್ಧೆಯನ್ನ ತನ್ನ ಶಿವಗಣಕ್ಕೆ ಮತ್ತು ತನ್ನ ಪತ್ನಿ ಪಾರ್ವತಿಗೆ ತೋರಿಸಬೇಕು ಅಂತ ಸ್ವತಃ ಶಿವ ಬೇಡನ ವೇಷದಲ್ಲಿ ಬಂದು ಅರ್ಜುನನನ್ನು ಪರೀಕ್ಷಿಸುವ ಒಂದು ಸಂದರ್ಭ. ಹೆಚ್ಚು ಪದ್ಯಗಳಿಲ್ಲ ಇಲ್ಲಿ, ಆದ್ರೆ ಸಂದರ್ಭ ಇಷ್ಟೇ ಇದೆ. ಅವನಲ್ಲಿ ಶಿವನ ಬೇಡನ ವೇಷದಲ್ಲಿ ಬರ್ತಾನೆ. ಅರ್ಜುನ ಅವನನ್ನ ಬೇಡನೆಂದೇ ಪರಿಭಾವಿಸ್ತಾನೆ. ಆ ಬೇಡನೊಂದಿಗೆ ಅರ್ಜುನನಿಗೆ ಏನೋ ಜಗಳ ಬರುತ್ತೆ ಬೇಟೆಯ ವಿಚಾರದಲ್ಲಿ. ಜಗಳ, ಯುದ್ಧ ಆಗತ್ತೆ. ಯುದ್ಧ ಗಲಾಟೆಗೆ ತಿರುಗಿ ಶಿವ ಸೋತಂತೆ ನಟಿಸ್ತಾನೆ. ಶಿವ ಸೋತಂತೆ ನಟಿಸಿದ್ದನ್ನ ಅರ್ಜುನ ನಿಜವಾಗಿಯೂ ತನ್ನ ಗೆಲುವು ಅಂತ ಅಂದುಕೊಂಡು ಅಹಂಕಾರದಿಂದ ಮೆರಿತಾನೆ. ಆದ್ರೆ ಅಹಂಕಾರವನ್ನ ಮೆಚ್ಚದ ಶಿವ, ತನ್ನ ಭಕ್ತನಿಗೆ ಬಂದ ಅಹಂಕಾರ ಇಷ್ಟ ಆಗದ ಶಿವ,
ಅವನನ್ನ ಮೆಟ್ಟಿ ಕೆಡುತ್ತಾನೆ. ಆಮೇಲೆ ಅವನು ಯಾಕೆ ಹೀಗಾಯ್ತು, ನಾನು ಶಿವನನ್ನ ಸ್ಮರಿಸ್ಲಿಲ್ವೋ ಏನೋ ಅಂತ ಅಂದ್ಕೋತಾನೆ. ಆಮೇಲೆ ಶಿವನನ್ನ ಸ್ಮರಿಸಿ ಅವನನ್ನ ಪೂಜಿಸಿ ಮತ್ತೆ ಇವನ ಮೇಲೆ ಯುದ್ಧ ಮಾಡಬೇಕು ಅಂತ ಹೋದಾಗ ಇವನು ಯಾವ ಲಿಂಗದ ಮೇಲೆ ಹೂಗಳನ್ನ ಅರ್ಪಿಸಿರ್ತಾನೋ ಅದೆಲ್ಲ ಆ ಬೇಡನ ತಲೆಯ ಮೇಲೆ ಇರ್ತದೆ. ಆಗ ಅವನೇ ಶಿವ ಅಂತ ಗೊತ್ತಾಗುತ್ತೆ. ಆಗ ಅಯ್ಯೋ ನಾನು ಸೌಜನ್ಯವನ್ನು ಬಿಟ್ಟು ಕೊಟ್ಟೆನಲ್ಲ ಅಂತಾನೆ. ಬಹಳ ಸುಂದರವಾದ ಕಥೆ. ಈ ಇಷ್ಟು ಕಥೆ ಗೊತ್ತಿದ್ರು ವಿದ್ಯಾರ್ಥಿಗಳಿಗೆ 4 ಅಂಕದ ದೀರ್ಘ ಪ್ರಶ್ನೆಯನ್ನು ಬಹಳ ಸುಲಭವಾಗಿ ಬರೀಬಹುದು. ಇದಕ್ಕಿಂತ ಹೆಚ್ಚೇನು ಕೇಳೋಕ್ ಸಾಧ್ಯ ಇಲ್ಲ ಅಲ್ಲಿ. ಇದು ಯಾಕೆ ಇದನ್ನ ಹೇಳಿದೆ ಅಂದ್ರೆ ಇದು ಕೂಡ 10 ಅಂಕಗಳಿಗಿದೆ. ಎಲ್ಲ ವಿಭಾಗದಲ್ಲಿ ಪ್ರಶ್ನೆಗಳು ಇದರಲ್ಲಿ ಇರ್ತದೆ. ಇದಿಷ್ಟು ನಮ್ಗೆ ಪದ್ಯ ಭಾಗದಲ್ಲಿ. ಇದಲ್ಲದೆ ಇನ್ನು ಕೆಲವು ಪದ್ಯಗಳಿದೆ. ಅದು ಒಂದು ಹರಿಹರನ ಕುಂಬಾರಗುಂಡೆಯನ್ನ ರಗಳೆ. ಈ ಕಾಯಕದ ವಿಚಾರ ನಮ್ಮ ಪಾಠಗಳಲ್ಲಿ ಮತ್ತೆ ಬರುತ್ತೆ. ಒಂದು ಈಗಾಗಲೇ ಜಲಗಾರದಲ್ಲಿ ನೋಡಿದ್ವಿ. ಜಲಗಾರ ನಾನು 2ನೇ ದೃಶ್ಯದ ಬಗ್ಗೆ ವಿಶೇಷವಾಗಿ ಹೇಳಲಿಲ್ಲ, ಅದನ್ನ ಇಲ್ಲೇ ಮುಗಿಸ್ಬಿಡ್ತೀನಿ, ಮತ್ತೆ ಅದಕ್ಕೆ ವಾಪಸ್ ಬರೋದಕ್ಕೆ ಸಮಯ ಆಗ್ಲಿಕ್ಕಿಲ್ಲ. ಜಲಗಾರದ 2ನೇ ದೃಶ್ಯದಲ್ಲಿ ಶಿವ ಮತ್ತು ಜಲಗಾರ ಮಾತನಾಡುವ ಸಂಭಾಷಣೆಯ ಸಂದರ್ಭ ಇದೆ. ಅದ್ರ ಮೇಲೆ ಸ್ವಲ್ಪ ಹೆಚ್ಚು ಪ್ರಶ್ನೆಗಳಿರ್ತದೆ. ನಮ್ಮಲ್ಲಿ ಸೂರ್ಯೋದಯದ ವರ್ಣನೆಯ ಬಗ್ಗೆ ಪ್ರಶ್ನೆ ಇದೆ. ಆದ್ರೆ ಈ ಸೂರ್ಯೋದಯದ ವರ್ಣನೆ ಕುವೆಂಪು ಅವರು 20ನೇ ಶತಮಾನದ ಆರಂಭದಲ್ಲಿ ಬರೆದದ್ರಿಂದ ಆಗಿನ ಅವರ ಬರವಣಿಗೆಯ ಶೈಲಿ ಇತ್ತಲ್ಲ, ಅದರಲ್ಲಿ ಸಂಸ್ಕೃತ ಭೂಯಿಷ್ಠವಾದ ಶೈಲಿ, ಸ್ವಲ್ಪ ಹೆಚ್ಚು ಸಂಸ್ಕೃತ ಪದಗಳಿದೆ. ಅದು ಅವರಿಗೆ ಕಷ್ಟ ಆಗಬಹುದು ದೀರ್ಘ ಪ್ರಶ್ನೆಗಳನ್ನು ಬರೆಯೋದಕ್ಕೆ, ಒಂದು ಪುಟ ಬರೆಯೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಆದ್ರೆ ಸಂಭಾಷಣೆಗಳು ಯಾವಾಗ್ಲೂ ನೆನಪಲ್ಲಿ ಇರ್ತದೆ. ಇವನ್ ಕಥೆಯಲ್ಲಾಗ್ಲಿ ನಾಟಕ ಸಂಭಾಷಣೆ ರೂಪದಲ್ಲೇ ಇರೋದ್ರಿಂದ ಸುಲಭವಾಗಿ ನೆನಪಿರ್ತದೆ. ಶಿವ ಮತ್ತು ಜಲಗಾರರ ಸಂಭಾಷಣೆಯ ಸಂದರ್ಭದ ಮೇಲೆ ಹೆಚ್ಚು ಪ್ರಶ್ನೆಗಳಿರ್ತದೆ. ಆ ಸಂದರ್ಭವನ್ನು ನೋಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಅದನ್ನ ಹೊರತುಪಡಿಸಿದ್ರೆ ಈ ಕುಂಬಾರಗುಂಡೆಯಿನ ರಗಳೆಯಲ್ಲಿ ಕೂಡ ಕಾಯಕದ ಮೂಲಕ ಹೇಗೆ ಶಿವನನ್ನ ಅಥವಾ ದೇವರನ್ನ ಮೆಚ್ಚಿಸಬೇಕು ಅಥವಾ ಮೆಚ್ಚಿಸಬಹುದು, ಅಥವಾ ಕಾಯಕ ಮುಖ್ಯವೇ ಹೊರತು ಭಕ್ತಿ ತೋರ್ಪಡಿಕೆಯ ಭಕ್ತಿ ಮುಖ್ಯ ಅಲ್ಲ ಅನ್ನೋದನ್ನ ಕುಂಬಾರಗುಂಡೆಯಿನ ರಗಳೆಯಲ್ಲಿ ಹೇಳ್ತಾರೆ. ಇದು ಹರಿಹರನ ಒಂದು ಪದ್ಯ. ಹರಿಹರ ತನ್ನ ಎಲ್ಲ ರಗಳೆಗಳಲ್ಲಿ ಹೇಳುವಾಗೆ ತನ್ನ ಕಾಯಕದ ಮೂಲಕವೇ ಶಿವನನ್ನು ತಲುಪಿದ ಅಂತ ಹೇಳ್ತಾನೆ. ಅವನೊಬ್ಬ ಕ್ರಾಂತಿಕಾರಿ ಕವಿ. ಯಾಕೆಂದ್ರೆ ಸಾಮಾನ್ಯ ವ್ಯಕ್ತಿಗಳನ್ನ ತನ್ನ ಕಾವ್ಯದಲ್ಲಿ ನಾಯಕರ ಸ್ಥಾನಕ್ಕೆ ಏರಿಸಿದ ಕನ್ನಡದ ಮೊಟ್ಟ ಮೊದಲ ಕವಿ 13ನೇ ಶತಮಾನದ ಹರಿಹರ. ನಮಗಿರುವ ಭಾಗದಲ್ಲಿ ಏನು ಅಂದ್ರೆ ಕುಂಬಾರಗುಂಡಯ್ಯ ಒಮ್ಮೆ ಶಿವಾಲಯದಲ್ಲಿ ಶಿವನನ್ನು ನೋಡಿ ಅವನಿಗೆ ಮೈ ಮರಿತಾನೆ. ಶಿವನ ಭಕ್ತಿಯಲ್ಲೇ ಯಾವಾಗ್ಲೂ ಇರ್ತಾನೆ. ನಮ್ಮಲ್ಲಿ ಭಕ್ತಿ ಅಂದ್ರೆ ಬಹಳ ಜನಕ್ಕೆ ತಪ್ಪಾಗಿದೆ, ಮಾಡೋ ಕೆಲಸ ಬಿಟ್ಟು ಭಕ್ತಿಯನ್ನ ಮಾತ್ರ ಆಚರಿಸೋದು ಅಂತ. ಭಕ್ತಿ ಅನ್ನೋದು ಕಾಯಕದ ಒಂದು ಭಾಗ ಆಗಿರ್ಬೇಕೆ ಹೊರತು ಕಾಯಕವನ್ನು ಹೊರತುಪಡಿಸಿದ್ದು ಭಕ್ತಿ ಅಲ್ಲ ಅಂತ ಹರಿಹರ ಮತ್ತೆ ತನ್ನ ಎಲ್ಲ ಪದ್ಯಗಳಲ್ಲಿ ಎಲ್ಲ ಕಾವ್ಯಗಳಲ್ಲಿ ಹೇಳ್ತಾನೆ. ಇಲ್ಲೂ ಅಷ್ಟೇ ಕುಂಬಾರಗುಂಡಯ್ಯ ತಾನು ಮಡಿಕೆಯನ್ನ ಮಾಡೋ ಕೆಲಸ ಮಾಡ್ತಾ ಮಡಿಕೆಯಲ್ಲೇ ಸಂಗೀತವನ್ನು ಹೊಮ್ಮಿಸ್ತಾ ತಾನು ಕೆಲಸವನ್ನ ಮಾಡ್ತಾ ಇರ್ತಾನೆ. ನಿರಂತರವಾಗಿ ಕೆಲಸ ನಿಲ್ಸೋದಿಲ್ಲ, ಶಿವನ ಧ್ಯಾನವನ್ನು ನಿಲ್ಸೋದಿಲ್ಲ. ಶಿವ ಕೈಲಾಸದಲ್ಲಿದ್ರೂ ಅವನು ಅಲ್ಲಿ ಮೈ ಮರೆತು ಭೂಲೋಕಕ್ಕೆ ಬಂದು ಇವನ ಸಂಗೀತವನ್ನು ಕೇಳ್ತಿರ್ತಾನೆ. ಕಡೆಗೆ ಪಾರ್ವತಿಯೊಂದಿಗೆ ಸ್ವತಃ ಕುಂಬಾರಗುಂಡೆಯನ ಮನೆಯ ಮುಂದೆಯೇ ಭೂಲೋಕಕ್ಕೆ ಬರ್ತಾನೆ. ಹಾಗೆ ಮನೆ ಬಾಗಿಲಿಗೆ ಶಿವನೇ ಬಂದು ನಿಂತರೂ ಅವನು ತಿರುಗಿ ನೋಡದೆ ತನ್ನ ಕಾಯಕದಲ್ಲಿ ಮುಂದುವರೆದಿರ್ತಾನೆ ಗುಂಡಯ್ಯ. ಆಮೇಲೆ ದೇವಲೋಕದಿಂದ ಇವನಲ್ಲಿ ತನ್ನ ಭಕ್ತನ ಸಂಗೀತಕ್ಕೆ ನೃತ್ಯ ಮಾಡ್ತಾನೆ. ದೇವಲೋಕದಿಂದ ಸಂಗೀತ ತಂಡ ಬಂದ್ರೆ ಅದನ್ನು ವಾಪಸ್ ಕಳಿಸ್ತಾನೆ. ಇಲ್ಲ, ನನ್ನ ಭಕ್ತನಾದ ಗುಂಡಯ್ಯನ ಈ ಮಡಕೆಯ ವಾದ್ಯವೇ ನನಗೆ ಸಾಕು, ದೇವಲೋಕದ ಸಂಗೀತ ತಂಡ ಬೇಡ ನನಗೆ ಅಂತ. ಹೀಗೆ ಬಹಳ ತನ್ಮಯವಾಗಿ ಭಕ್ತಿಯನ್ನ ವರ್ಣಿಸುವ ಒಂದು ಪದ್ಯ. ಇದು ಕೂಡ ಬಹಳ ಕಥೆಯ ಮಾದರಿಯಲ್ಲಿ ಇರೋದ್ರಿಂದ ಪ್ರಶ್ನೆಗಳೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತದೆ. ಅವುಗಳನ್ನ ನೋಡ್ಕೊಂಡು ಬಹಳ ಸುಲಭವಾಗಿ ಬರೀಬಹುದು. ಸ್ವಲ್ಪ ಆಸಕ್ತಿಯಿಂದ ಕಥೆಗಳನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಬರೀಬಹುದು. ಬಹಳ ಸುಲಭವಾಗಿ ಬರೀಬಹುದು. ಈಗ ಮೊನ್ನೆ ತಾನೇ ನಿಮ್ಮ ಇದು ಪ್ರಿಪರೇಟರಿ ಎಕ್ಸಾಮ್ ಆಯ್ತಲ್ವಾ, ಆ ಎಕ್ಸಾಮ್ ಅಲ್ಲಿ ಮತ್ತೆ ಪದೇ ತಪ್ಪುಗಳು, ಒಂದೇ ತರ ತಪ್ಪುಗಳು ಆಗ್ತಾ ಇರುತ್ತೆ. ಯಾವ್ದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದಾರೆ ಮಕ್ಕಳು? ಈ ಕಥೆಯ ಮಾದರಿ ಸಂದರ್ಭದಲ್ಲಿ ಉತ್ತರಗಳನ್ನು ಬರೀತಾರೆ. ನಾನು ಇದುವರೆಗೆ ಅಲ್ಲಿಗೆ ಬರ್ಲಿಲ್ಲ. ಇನ್ನು 3 ಪದ್ಯಗಳಿದೆ. ಒಂದು ಕೊಲ್ಲುವುದು ಧರ್ಮವೇ ಕಳುವುದು ನೀತಿಯೇ, ಚಿಕ್ಕುಪಾಧ್ಯಾಯನ ಪದ್ಯ. ಹಸನಾಗಿ ದುಡಿದ ಅಶನವಸನಗಳು, ಸರ್ವಜ್ಞನ ತ್ರಿಪದಿಗಳು, ನೇಮದಳು ನೊಳಸುವುದು ಈ ಸಂಚಿ ಹೊನ್ನಮ್ಮನ ಪದ್ಯ. ಈ 3 ಕಥೆಗಳಿಲ್ಲ. ಈ 3 ನಾವು ಈ ಮುಕ್ತಕಗಳು ಅಂತ ಕರಿತೀವಿ. ಸಂಚಿ ಹೊನ್ನಮ್ಮನ ಕಾವ್ಯ ಒಂದು ಕಾವ್ಯ ಆದ್ರೂ ಒಂದು ಪದ್ಯಕ್ಕೂ ಇನ್ನೊಂದು ಪದ್ಯಕ್ಕೂ ಲಿಂಕ್ ಇಲ್ಲ, ಅದು ಕಂಟಿನ್ಯೂಟಿ ಇರೋದಿಲ್ಲ. ಈ 3ರಲ್ಲೂ ಕಂಟಿನ್ಯೂಟಿ ಇಲ್ಲ. ಎಲ್ಲವೂ ನೀತಿಗಳನ್ನ, ಸಾರ್ವತ್ರಿಕ ನೀತಿಗಳನ್ನ ಹೇಳೋದು. ಈ ನೀತಿಗಳನ್ನ ಹೇಳೋ ಪದ್ಯಗಳಲ್ಲಿ ಏನ್ ಮಾಡ್ತಾರೆ ಮಕ್ಕಳು, ಬಹಳ ಬೇಗ ಮೋಸ ಹೋಗ್ತಾರೆ. ಅಲ್ಲಿ ಅನುಕೂಲ ಏನು ಅಂದ್ರೆ ಸರ್ವಜ್ಞನ ತ್ರಿಪದಿಗಳು ಸರ್ವಜ್ಞಂದು ಅಂತ ಗೊತ್ತಾಗುತ್ತೆ, ಯಾಕೆಂದ್ರೆ ಅಂಕಿತನಾಮ ಇದೆ. ಆದ್ರೆ ಚಿಕ್ಕುಪಾಧ್ಯಾಯ ಮತ್ತು ಸಂಚಿ ಹೊನ್ನಮ್ಮರ ಸಂದರ್ಭದಲ್ಲಿ ಅವ್ರಿಗೆ ಇದು ಚಿಕ್ಕುಪಾಧ್ಯಾಯ ಎಂದಿರಬಹುದು ಅಥವಾ ಸಂಚಿ ಹೊನ್ನಮ್ಮನ ಪದ್ಯ ಇರಬಹುದು ಅನ್ನೋದು ಅವ್ರಿಗೆ ಹೊಳೆಯೋದಿಲ್ಲ. ಆ ರೀತಿಯ ಪ್ರಶ್ನೆಗಳು ಬಂದ್ರೆ ಹೇಗೆ ಅರ್ಥ ಮಾಡ್ಕೋಬಹುದು? ಸರ್ವಜ್ಞನ ಪದ್ಯಗಳಂತೂ ಗೊತ್ತಾಗತ್ತೆ. ಸಂಚಿ ಹೊನ್ನಮ್ಮನ ಪದ್ಯಗಳು ಸಾಮಾನ್ಯವಾಗಿ ಹೆಣ್ಣಿನ ಬಗ್ಗೆ ಇದೆ. ಸಂಚಿ ಹೊನ್ನಮ್ಮ ಸುಮಾರು 2.5-3 ಶತಮಾನಗಳ ಹಿಂದೆ
ಯಳಂದೂರಿನಲ್ಲಿ ಬದುಕಿದ್ದಂತಹ ಒಬ್ಬ ಕವಯಿತ್ರಿ. ಸಂಚಿ ಹೊನ್ನಮ್ಮನ ಪದ್ಯಗಳ ವಿಶೇಷತೆ ಏನು ಅಂದ್ರೆ, ಹೆಣ್ಣಿನ ಇವತ್ತೇನು ಫೆಮಿನಿಸಂ ಹೇಳುತ್ತಿದೆ ಆ ವಿಚಾರಗಳನ್ನ ಅಂದೇ ಹೇಳಿದವಳು. ಆದ್ರೆ ಸಂಚಿ ಹೊನ್ನಮ್ಮನ ಕೆಲವು ಪದ್ಯಗಳು ಇವತ್ತಿನ ವರದಕ್ಷಿಣೆ ಕಾನೂನನ್ನು ವಿರೋಧಿಸೋ ತರನೋ ಅಥವಾ ವರದಕ್ಷಿಣೆ ಕೊಡಬೇಕು ಅನ್ನೋ ತರನ ಹೇಳ್ದಂಗ ಅನ್ನಿಸ್ತದೆ. ಆದ್ರೆ ಅಂದಿನ ಕಾಲಕ್ಕೆ ನಾವು ಅನ್ವಯ ಮಾಡಿ ನೋಡ್ಬೇಕಾಗತ್ತೆ. ಅವಳು ಒಂದು ಹೇಳ್ತಾಳೆ ತಂದೆ ತಾಯಿಗಳಿಗೆ, ಮಗಳನ್ನ ಮದುವೆ ಮಾಡುವಾಗ ನೀವು ಏನಾರು ಉಳಿಸಿ ಅವಳಿಗೆ ಉಡುಗೊರೆ ಕೊಟ್ಟು ಕಳಿಸ್ಬೇಕು ಅಂತ. ಅದನ್ನ ಹೇಗೆ ಯೋಚನೆ ಮಾಡ್ಬೇಕು ಅಂದ್ರೆ, ಸಂಚಿ ಹೊನ್ನಮ್ಮನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕಿರ್ಲಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಉಡುಗೊರೆ ಕೊಡಿ ಅಂತ ಹೇಳ್ತಾಳೆ. ಹೀಗೆ ಅದನ್ನ ಉಪನ್ಯಾಸಕರು ಆ ಸಂದರ್ಭದಲ್ಲಿ ಈ ತರದ ವಿಚಾರಗಳನ್ನು ಅನ್ವಯಿಸಿ ಹೇಳಿದ್ರೆ ಅವ್ರಿಗೆ ಸುಲಭವಾಗಿ ನೆನಪಿರ್ತದೆ. ಇನ್ನು ಸರ್ವಜ್ಞನ ವಚನದಲ್ಲಿ ಭಾವಾರ್ಥ ಕೇಳಿದ್ರೆ ಬಹಳ ಸುಲಭ. ಅಂಕಿತ ನೋಡಿದ ತಕ್ಷಣ ಇದು ಸರ್ವಜ್ಞನ ವಚನ ಅಂತ ಗೊತ್ತಾಗುತ್ತೆ. ಸರ್ವಜ್ಞನ ವಚನ ಅಂತ ಗೊತ್ತಾದ ತಕ್ಷಣ ಅಲ್ಲಿಗೆ 1 ಅಂಕ ಬರುತ್ತೆ. ಇನ್ನು ಸರ್ವಜ್ಞನ ವಚನ ಬಹಳ ಸುಲಭವಾಗಿರ್ತದೆ. ಅವನು ಈ ವ್ಯಸನಗಳ ಬಗ್ಗೆ ಹೇಳ್ತಾನೆ, ಅಥವಾ ದೇವರೆಲ್ಲಿದ್ದಾನೆ, ಅಲ್ಲಿಪ್ಪ ನಿಲ್ಲಿಪ್ಪ ನೆಲ್ಲಿಪ್ಪನೇನ ಬೇಡ ಅಂತಾನೆ. ಅಂದ್ರೆ ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಕಲ್ಲಲ್ಲಿದ್ದಾನೆ, ಮಣ್ಣಲ್ಲಿದ್ದಾನೆ, ಮರದಲ್ಲಿದ್ದಾನೆ ಅಂತ ಹುಡುಕ್ಬೇಡ. ದೇವ್ರು ಎಲ್ಲಿದ್ದಾನೆ ಅಂದ್ರೆ, ಮನುಷ್ಯನ ಮನಸ್ಸು ಕಲ್ಲಾಗಿರ್ತದಲ್ಲ, ಅಲ್ಲಿರೋದಿಲ್ಲ. ಕಲ್ಲು ಹೂವಿನಂತೆ ಅರಳಿದಾಗ ಅಲ್ಲಿರ್ತದೆ ಅಂತಾನೆ. ಆ ತರದ್ದು ಏನಾದ್ರು ಬಂದ್ರೆ ಬಹಳ ಸುಲಭವಾಗಿ ಬರಿಬಹುದು. ದೇವ್ರು ಎಲ್ಲಿದ್ದಾನೆ ಅಂತಾನೋ, ಅಥವಾ ಸಾರ್ವತ್ರಿಕ ಮೌಲ್ಯಗಳ ಬಗ್ಗೆ ಏನ್ ಹೇಳ್ತಾನೆ ಅಂತಾನೋ, ಹೀಗೆಲ್ಲ ಕೇಳಿದಾಗ ಬಹಳ ಸುಲಭವಾಗಿ ಅದನ್ನ ಗುರುತಿಸಬಹುದು. ಇನ್ನು ಹೆಣ್ಣು ಮಕ್ಕಳ ವಿಚಾರ ಬಂತು ಅಂದ್ರೆ ಸಾಮಾನ್ಯವಾಗಿ ಅದು ಸಂಚಿ ಹೊನ್ನಮ್ಮನ ಪದ್ಯ ಆಗಿರ್ತದೆ. ಹೀಗೆ ಇವುಗಳನ್ನ ನೆನ್ಪಿಟ್ಕೋಬಹುದು. ಇದು ನಮ್ಗೆ ಪಠ್ಯದ ವಿಚಾರ ಆಯ್ತು. ಇನ್ನು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. ಹೇಳಿ. ಯಾವ್ದ್ರಲ್ಲಿ ಸಹಜವಾಗಿ ತಪ್ಪು ಮಾಡ್ತಾರೆ, ಯಾವ ಭಾಗ ಬಹಳ ಕಷ್ಟ ಅಂತ ಅನ್ಕೊಳ್ತಾರೆ, ಅದನ್ನೇ ಉತ್ತರ ಕೊಟ್ಟೆ. ಅದೇನಂದ್ರೆ, ಈ ಉಳಿದೆಲ್ಲ ಕಥೆಗಳಿರೋದ್ರಿಂದ ಅವ್ರಿಗೆ ಈ ಪ್ರಶ್ನೆಗಳನ್ನ ಕೇಳಿದ ತಕ್ಷಣ ಸುಲಭವಾಗಿ ಗೊತ್ತಾಗತ್ತೆ. ಅದು ಪಂಪನ ಪದ್ಯ ಆದ್ರೆ, ಷಡಕ್ಷರಿಯ ಪದ್ಯ ಆದ್ರೆ, ಹರಿಹರನ ಪದ್ಯ ಆದ್ರೆ, ಸೂರಂ ಎಕ್ಕುಂಡಿಯವರ ಕಥನ ಕವನ ಆದ್ರೆ, ಮತ್ತು ಜಲಗಾರ ಆದ್ರೆ, ಈ 3 ಒಂದಕ್ಕೊಂದಕ್ಕೆ ಸಾಮ್ಯ ಇದೆ. ಆದ್ರೆ ಯಾವ ಲೇಖಕಂದು ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ತಪ್ಪು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಚಿಕ್ಕುಪಾಧ್ಯಾಯನ ಒಂದು ಕೊಲ್ಲುವುದು ಧರ್ಮವೇ ಕಳುವುದು ನೀತಿ ಅಂತಿದೆ. ಅದು ಸಾಂಗತ್ಯ ಪದ್ಯ. ವಿದ್ಯಾರ್ಥಿಗಳು ಏನ್ ಮಾಡ್ಕೋತಾರೆ, ಇದು ನೀತಿ ಹೇಳ್ತಿದ್ದಾನೆ ಅಂದ್ರೆ ಇದು ಸರ್ವಜ್ಞನಿರಬಹುದು ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಸಾಂಗತ್ಯಕ್ಕೂ ತ್ರಿಪದಿಗೂ ಒಂದು ವ್ಯತ್ಯಾಸ ಇದೆ. ತ್ರಿಪದಿ 3 ಸಾಲ ಇರ್ತದೆ, ಸಾಂಗತ್ಯ 4 ಸಾಲ ಇರ್ತದೆ. ಹಾಗಾಗಿ ಅದನ್ನು ನೋಡಿ ಕೆಲವು ಸಾರಿ ಕಂಡುಹಿಡಿಬೇಕಾಗತ್ತೆ. ಇಲ್ಲಾಂದ್ರೆ ಆ ಪದ್ಯಗಳನ್ನ ಬಹಳ ಶ್ರದ್ಧೆಯಿಂದ ಓದಿರ್ಬೇಕಾಗತ್ತೆ. ಹಂಗಿದ್ರೆ ಮಾತ್ರ ಅವು ಗೊತ್ತಾಗತ್ತೆ. ಇಲ್ಲಿ ಹೆಚ್ಚು ತಪ್ಪುಗಳನ್ನು ಮಾಡ್ತಾರೆ. ಇನ್ನು ಛಂದಸ್ಸಿನ ವಿಚಾರಕ್ಕೆ ಬರೋದಾದ್ರೆ ಇನ್ನು ಬಹಳ ಕಡಿಮೆ ಸಮಯ ಇದೆ. ಛಂದಸ್ಸು ಮತ್ತು ಅಲಂಕಾರದ 1-2 ಸಂಗತಿಗಳನ್ನು ಹೇಳಬೇಕು. ಈ ಛಂದಸ್ಸು ಮತ್ತು ಅಲಂಕಾರಗಳು 8 ಅಂಕಗಳಿಗೆ ಇರ್ತದೆ. 8 ಅಂಕಗಳಿಗಿದ್ರು ಅಲ್ಲಿ ಚಾಯ್ಸ್ ಇರೋದು, ಅಂದ್ರೆ ಒಂದು ಚಾಯ್ಸ್ ಇರೋದ್ರಿಂದ 4 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು ಅಲಂಕಾರದಲ್ಲಿ ಮತ್ತು ಛಂದಸ್ಸಿನಲ್ಲಿ. ಛಂದಸ್ಸಿನಲ್ಲಿ ಒಂದೇ ಪ್ರಶ್ನೆಗೆ ಕೆಲವು ಸರಿ ಅನ್ನಿಸ್ಬೋದು, ಇಷ್ಟೊಂದು ಸೆಕ್ಷನ್ಗಳು ಕೊಟ್ಟಿದ್ದಾರೆ, ಅಲ್ಲಿ ಅಕ್ಷರಗಣ ಇದೆ, ವೃತ್ತಗಳಿದೆ, ಕಂದಪದ್ಯ ಇದೆ, ಆಮೇಲೆ ಷಟ್ಪದಿಗಳಿದೆ, ತ್ರಿಪದಿ ಇದೆ, ಸಾಂಗತ್ಯ ಇದೆ, ಇಷ್ಟೆಲ್ಲ ಇದೆ. ಒಂದೇ ಒಂದು ಪ್ರಶ್ನೆಗೆ ಇಷ್ಟೆಲ್ಲ ಇರ್ಬೇಕಂತ ಮಕ್ಕಳು ಹೇಗೆ ನೆನ್ಪಿಟ್ಕೋಬಹುದು, ಹೇಗೆ ಅದನ್ನ ಅಭ್ಯಾಸ ಮಾಡಬಹುದು ಅಂದ್ರೆ, ವಾಸ್ತವದಲ್ಲಿ ನಮ್ಮಲ್ಲಿ ನಾವ್ ಇದನ್ನ ಹೇಳ್ಕೊಡುವಾಗ ಮಕ್ಕಳಿಗೆ, ನೋಡ್ರಪ್ಪ ಇದು ಮ್ಯಾಥಮೆಟಿಕ್ಸ್ ಇದ್ದಂಗೆ ಅಂತ ಹೇಳಿರ್ತೀವಿ, ಗಣಿತ ಇದ್ದಂಗೆ. ಯಾಕೆಂದ್ರೆ ಗಣಿತದಲ್ಲಿ ಬಿಟ್ರೆ ನಮ್ಗೆ ಇಲ್ಲಿ ನಂಬರ್ಗಳು ಮುಖ್ಯ. ಲಘು ಅಂದ್ರೆ 1 ಮಾತ್ರೆ, ಗುರು ಅಂದ್ರೆ 2 ಮಾತ್ರೆ, 2 ಮಾತ್ರೆ ಕಾಲ. ಎಲ್ಲಿ ಲಘು ಬರುತ್ತೆ, ಎಲ್ಲಿ ಗುರು ಬರುತ್ತೆ, ಎಲ್ಲಿ ಲಘು ಬರುತ್ತೆ, ಗುರು ಬರುತ್ತೆ ಅನ್ನೋದನ್ನ ಈಗ ಅಭ್ಯಾಸ ಮಾಡೋದು ಕಷ್ಟ. ಇಷ್ಟೊತ್ತಿಗೆ ಲಘು ಗುರುಗಳ ಅಭ್ಯಾಸ ಮುಗಿದು ಯಾವುದೇ ಉಳಿದ ಸಮಯದಲ್ಲಿ ಇಲ್ಲಿವರೆಗೆ ನನಗೆ ಲಘು ಗುರುಗಳನ್ನು ಗುರುತಿಸೋಕೆ ಬರಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ಲಘು ಗುರುಗಳನ್ನ ಗುರುತಿಸೋದಕ್ಕೆ ಬಂದ್ರೆ, ಎಲ್ಲೆಲ್ಲಿ ಗುರು ಬರುತ್ತೆ ಅಂತ ತಿಳ್ಕೊಂಡ್ರೆ ಸಾಕು, ಉಳಿದಿದೆಲ್ಲ ಲಘುವಾಗಿರ್ತದೆ. ಬಹಳ ಸುಲಭದ ನಿಯಮಗಳಿದೆ, ಅದನ್ನ ಉಪನ್ಯಾಸಕರು ಹೇಳ್ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಛಂದಸ್ಸನ್ನ ಉದಾಹರಣೆ ಹೇಳ್ಬಹುದಾ ಇಲ್ಲಿ? ಲಘು ಗುರುದು ಗೊತ್ತಿರ್ತದೆ ಅವ್ರಿಗೆ, ಆದ್ರೆ ನಾನು ಉಳಿದ ವಿಚಾರಗಳನ್ನು ಹೇಳ್ತೀನಿ. ಅಂದ್ರೆ ಛಂದಸ್ಗಳಲ್ಲಿ ಏನಾಗುತ್ತೆ, ಕೊಟ್ಟಿರೋ ಪದ್ಯ ಯಾವ ಛಂದಸ್ಸಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ಹೇಳ್ತೀನಿ. ಅದು ಸುಲಭ. ಲಘು ಗುರು ಬಹಳ ಬೇಸಿಕ್ ಆದ ಸಂಗತಿ, ಮತ್ತು 8ನೇ ತರಗತಿಯಿಂದನೇ ಅದನ್ನು ಓದಿರ್ತಾರೆ. ಆದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರ್ತದೆ. ಎಲ್ಲಿ ಅಂದ್ರೆ, ಮಾತ್ರಾಗಣ ತಗೊಂಡೋಗಿ ಅಕ್ಷರಗಣ ತಗೊಂಡೋಗಿ ಅಂಶಗಣಕ್ಕೆ ಅನ್ವಯಿಸಿದಾಗ ಸಮಸ್ಯೆ ಆಗುತ್ತೆ ಅಷ್ಟೇ. ನಮ್ಮಲ್ಲಿ ಛಂದಸ್ಸಿನಲ್ಲಿ ಅವ್ರು ಮಾಡ್ಬೇಕಾಗಿದ್ ಮೊದಲನೇ ಕೆಲಸ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಮಾಡೆಲ್ ಪೇಪರ್ ಇದೆ. ಈ ಮಾಡೆಲ್ ಪೇಪರ್ ಅಲ್ಲಿ 2 ಭಾಗ ಕೊಟ್ಟಿದ್ದಾರೆ. ಮೊದಲನೇ ಪದ್ಯ 2 ಸಾಲು ಇದೆ. 2 ಸಾಲು ಕೊಟ್ರೆ ಯಾವ ಪದ್ಯ ಅಂತ, ಯಾವ ಛಂದಸ್ಸು ಅಂತ ಮೊದಲು ಅರ್ಥ ಮಾಡ್ಕೊಂಡ್ಬಿಟ್ರೆ ಅರ್ಧ ಅಂಕ ಬಂತು ಅಂತ ಅವ್ರಿಗೆ. 2 ಸಾಲಿನ ಪದ್ಯ ನಮಗೆ ಛಂದಸ್ಸಿನಲ್ಲಿ ಬರಬಹುದಾದ ಸಂಭವನೀಯತೆ ಇರೋದು ಕೇವಲ ರಗಳೆಯಲ್ಲಿ ಮಾತ್ರ. ರಗಳೆಯಲ್ಲಿ ಮಾತ್ರ 2 ಸಾಲು ಕೊಡ್ತಾರೆ. 2 ಸಾಲು ಕೊಟ್ಟಿದ್ರೆ ಅದು ರಗಳೆ.
ರಗಳೆಯಲ್ಲಿ 3 ವಿಧಗಳಿದೆ. 3 ವಿಧದ ಯಾವುದು ಅಂತ ಕಂಡುಹಿಡಿಯೋದು ಆಮೇಲೆ. ರಗಳೆ ಅಂತ ಗೊತ್ತಾದ್ಮೇಲೆ ಅವರು ಲಘು ಗುರು ಹಾಕಿ ಮಾತ್ರೆಗಳನ್ನ ಗುರುತಿಸಿದ್ಮೇಲೆ ಪ್ರಸ್ತಾರ ಹಾಕಿ ಅದು ಯಾವ ರಗಳೆ ಅಂತ ಬರೀಬೇಕು. ಅದರಲ್ಲಿ 3 ರಗಳೆಗಳಿದೆ. ಮಂದಾನಿಲ ಇದೆ, ಲಲಿತ ಇದೆ ಮತ್ತು ಉತ್ಸಾಹ ಇದೆ. ಉತ್ಸಾಹವೋ ಮಂದಾನಿಲವೋ ಲಲಿತ ರಗಳೆಯೋ ಅನ್ನೋದು ಮಾತ್ರೆಗಳ ಮೇಲೆ ನಿರ್ಧಾರ ಆಗುತ್ತೆ. ಕೆಲವು ಸರಿ 2 ಸಾಲಿರೋದ್ರಿಂದ ಮತ್ತು ಅದು ರಗಳೆ ಅಂತ ಗೊತ್ತಾಗೋದ್ರಿಂದ ಬಹಳ ಸುಲಭವಾಗಿ ಬರೀಬಹುದು. ಈಗ ಒಟ್ಟು ಒಂದ್ ಸಾಲಿನಲ್ಲಿ ಪ್ರತಿ ಸಾಲಿನಲ್ಲಿ 12 ಮಾತ್ರೆಗಳು ಬಂದ್ರೆ ಅದ್ರ ಉತ್ಸಾಹ ಆಗಿರ್ತದೆ, ಅಥವಾ 16 ಮಾತ್ರೆಗಳು ಬಂದ್ರೆ ಅದು ಮಂದಾನಿಲ ಆಗಿರ್ತದೆ, 20 ಮಾತ್ರೆಗಳು ಬಂದ್ರೆ ಅದು ಲಲಿತ ಆಗಿರ್ತದೆ. ಅಕಸ್ಮಾತ್ ರಗಳೆಯಲ್ಲಿ ಯಾವುದು ಅಂತ ಗೊತ್ತಾಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರೇನು ಹೆಚ್ಚು ಚಿಂತೆ ಮಾಡ್ಬೇಕಾಗಿಲ್ಲ. ನೀಟಾಗಿ ಲಘು ಗುರುವನ್ನ ಗುರುತಿಸಿ ಮಾತ್ರೆಗಳನ್ನ ಗಣಗಳನ್ನ ವಿಭಾಗ ಮಾಡಿ ರಗಳೆಯ ಹೆಸರನ್ನ ಬರೆದ್ರೆ ಅವ್ರಿಗೆ 2ರಿಂದ 3 ಅಂಕಗಳು ಬರುತ್ತೆ. ಇದು ಬಹಳ ಸುಲಭವಾಗಿ ರಗಳೆಯನ್ನ ಕಂಡು ಹಿಡಿಯುವ ಒಂದು ಕ್ರಮ. ಇನ್ನು 3 ಸಾಲಿನ ಪದ್ಯ ಬಂದ್ರೆ ಅದ್ರ ತ್ರಿಪದಿ ಆಗಿರ್ತದೆ. ತ್ರಿಪದಿ ಅನ್ನುವ ಅರ್ಥನೇ 3 ಸಾಲು ಅಂತ ಇರ್ತದೆ. ಇನ್ನು ಒಂದೇ ಒಂದು ಸಾಲು ಕೊಟ್ಟಿರ್ತಾರೆ. 1 ಸಾಲಿನ ಪದ್ಯ ಯಾವುದು ಇಲ್ಲ ನಮ್ಮಲ್ಲಿ. ಆದ್ರೆ 1 ಸಾಲು ಯಾವಾಗ ಕೊಡ್ತಾರೆ ಅಂದ್ರೆ ನಮ್ಮಲ್ಲಿ ವೃತ್ತಗಳು ಅಂತ ಇದೆ, ಖ್ಯಾತ ಕರ್ನಾಟಕಗಳು ಅಂತ ಕರಿತೀವಿ. ಅದು ಅಕ್ಷರಗಣ, ಅಕ್ಷರ ಗುರುತಿಸ್ತೀವಿ, ಹಾಗಾಗಿ ನಾವು ಅದನ್ನ ಅಕ್ಷರಗಣ ಅಂತ ಕರಿತೀವಿ. ಈ ಅಕ್ಷರಗಣ ಪದ್ಯಗಳನ್ನ ಕೊಟ್ಟಾಗ ಒಂದೇ ಸಾಲು ಕೊಟ್ಟಿರ್ತಾರೆ. 1 ಸಾಲು ನೋಡಿದ ತಕ್ಷಣ ಅವ್ರ ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ಇದು ವೃತ್ತ. ವೃತ್ತದಲ್ಲಿ ಯಾವುದು ಅಂತ ಗೊತ್ತಾಗ್ಬೇಕು ಅಂದ್ರೆ ಅವ್ರಿಗೆ ಸೂತ್ರಗಳಿದೆ, ಅದನ್ನ ಕಲಿಬೇಕಾಗತ್ತೆ. ಗುರು 1 ಆದಿಯೊಳುತ್ಪಲಂ, ಗುರು ಮೊದಲ್ 3 ಶಾರ್ದೂಲ, ಗುರು 4 ಆಗಿರಲ್ಲಂತೂ ಸೃಗ್ತರ, ಹೀಗೆ ಒಂದು ಸಣ್ಣ 4 ಸಾಲಿನ ಒಂದು ಸೂತ್ರ ಇದೆ. ಬಹಳ ಸುಲಭ ಗೊತ್ತಾಗತ್ತೆ. ಲಘು ಗುರು ಹಾಕೋದು ಎಲ್ಲದರಲ್ಲೂ ಒಂದೇ, ಅದು ಅಂಶಗಣ ಆಗಿರ್ಲಿ, ಮಾತ್ರಗಣ ಆಗಿರ್ಲಿ, ಅಕ್ಷರಗಣ ಆಗಿರ್ಲಿ. ಆದ್ರೆ ಅವುಗಳನ್ನು ಗಣ ವಿಂಗಡಣೆ ಮಾಡುವಾಗ ಮಾತ್ರ ಅದು ಅಂಶಗಣವೋ ಮಾತ್ರಗಣವೋ ಅಕ್ಷರಗಣವೋ ಅನ್ನೋ ವ್ಯತ್ಯಾಸ ಗೊತ್ತಾಗ್ಬೇಕಾಗತ್ತೆ. ಮೊದಲು ಅವ್ರು ಅರ್ಥ ಮಾಡ್ಕೋಬೇಕಾಗಿರೋದು ಕೊಟ್ಟಿರುವ ಪದ್ಯ ಭಾಗ ಅದು ಯಾವ ಛಂದಸ್ಸು. ಯಾವ ಛಂದಸ್ಸು ಅಂದ್ರೆ ಅರ್ಧ ಪರಿಹಾರ ಆಗುತ್ತೆ. ಅವ್ರಿಗೆ ಅದು ವೃತ್ತ ಅಂತ ಗೊತ್ತಾದ್ರೆ ಯಮಾತ ರಾಜಬಾನಸಲ್ಗಂ ಸೂತ್ರ ಇದೆ, ನೀವು ಬಹುಶಃ ಪ್ರೈಮರಿ ಹೈಸ್ಕೂಲ್ ಅಲ್ಲಿ ಓದಿರ್ತೀರಿ. ಯಮಾತ ರಾಜಬಾನಸಲ್ಗಂ ಸೂತ್ರ ಗೊತ್ತಿದ್ರೆ ಮಾತ್ರ ಅವರು ಗಣಗಳನ್ನು ಹಾಕೋಕ್ ಸಾಧ್ಯ. ಅಕಸ್ಮಾತ್ ಅವ್ರಿಗೆ ಅದು ಕಷ್ಟ ಅನ್ಸಿದ್ರೆ ಇನ್ನೊಂದಕ್ಕೆ ಹೋಗ್ಬೋದು, ಯಾಕೆ ಚಾಯ್ಸ್ ಇರ್ತದೆ, ಇನ್ನೊಂದು ಇರ್ತದೆ. ಆ ಇನ್ನೊಂದ್ರಲ್ಲಿ ನಾನು ಆಗ್ಲೇ ಹೇಳ್ದಂಗೆ 2 ಸಾಲು ಕೊಟ್ರೆ ಅದು ರಗಳೆ ಆಗಿರ್ತದೆ, 3 ಸಾಲು ಕೊಟ್ರೆ ಅದು ತ್ರಿಪದಿ ಆಗಿರ್ತದೆ, 4 ಸಾಲು ಕೊಟ್ರೆ ಅದು ಕಂದ ಪದ್ಯ ಇಲ್ಲವೇ ಸಾಂಗತ್ಯ. ಕಂದ ಪದ್ಯದಲ್ಲೂ 4 ಸಾಲಿದೆ, ಸಾಂಗತ್ಯದಲ್ಲೂ 4 ಸಾಲಿದೆ. ಆದ್ರೆ ಕಂದ ಪದ್ಯಕ್ಕೂ ಸಾಂಗತ್ಯಕ್ಕೂ ಇರುವ ವ್ಯತ್ಯಾಸ ಏನು ಅಂದ್ರೆ ಕಂದ ಪದ್ಯದಲ್ಲಿ ಮೊದಲ ಮತ್ತು 3ನೇ ಸಾಲು ಚಿಕ್ಕದಾಗಿರ್ತವೆ, 2 ಮತ್ತು 4ನೇ ಸಾಲು ಸ್ವಲ್ಪ ದೀರ್ಘ ಇರ್ತದೆ. ಸಾಂಗತ್ಯದಲ್ಲಿ ಮೊದಲ ಸಾಲು ದೀರ್ಘವಾಗಿರ್ತದೆ, 2ನೇ ಸಾಲು ಸ್ವಲ್ಪ ಚಿಕ್ಕದಾಗಿರ್ತದೆ. ಸಣ್ಣ ವ್ಯತ್ಯಾಸ. ನಾವು ಇದನ್ನ ಸಾಮಾನ್ಯವಾಗಿ ತರಗತಿಗಳಲ್ಲೂ ಹೇಳ್ತೀವಿ. ನೋಡ್ರಪ್ಪ, ಈಗ ಎಲ್ಲ ಮಕ್ಕಳಿಗೆ ನಾವು ಸಾಂಗತ್ಯವು ಪೂರ ಬರುತ್ತೆ, ಸಾಂಗತ್ಯದ ನಿಯಮ ಗೊತ್ತಿದೆ, ತ್ರಿಪದಿಯ ಎಲ್ಲ ನಿಯಮ ಗೊತ್ತಿದೆ, ಕಂದ ಪದ್ಯದ ಎಲ್ಲ ನಿಯಮ ಗೊತ್ತಿದೆ ಅಂತ ನಿರೀಕ್ಷೆ ಮಾಡಕ್ಕಾಗಲ್ಲ. ಕೆಲವು ವಿದ್ಯಾರ್ಥಿಗಳು ಸಾಲುಗಳ ಮೇಲೆ ನಿರ್ಧಾರ ಮಾಡ್ತಾರೆ. 4 ಸಾಲು ಬಂದ್ರೆ ಕಂದ ಪದ್ಯ ನಾವು ಹೇಳ್ಕೊಡಕ್ಕಾಗಲ್ಲ, ಯಾಕೆಂದ್ರೆ 4 ಸಾಲು ಬಂದ್ರೆ ಅದು ಸಾಂಗತ್ಯವೂ ಆಗಿರುವ ಸಂಭವ ಇರ್ತದೆ. ಅದಕ್ಕೂ ವ್ಯತ್ಯಾಸ ಏನ್ ಹೇಳ್ತೀವಿ ನೋಡ್ರಪ್ಪ, ಮೊದಲನೇ ಸಾಲು ಚಿಕ್ಕದಾಗಿದ್ದು 2ನೇ ಸಾಲು ಮೊದಲನೇ ಸಾಲಿಗಿಂತ ಸ್ವಲ್ಪ ದೀರ್ಘವಾಗಿದ್ರೆ ಅದು ಕಂದ ಪದ್ಯ. ಇದಕ್ಕೆ ಉಲ್ಟಾ ಸಾಂಗತ್ಯದಲ್ಲಿ ಮೊದಲನೇ ಸಾಲು ಸ್ವಲ್ಪ ದೀರ್ಘ ಆಗಿದ್ದು 2ನೇ ಸಾಲು ಸ್ವಲ್ಪ ಪುಟ್ಟದಾಗಿದ್ರೆ ಅದು ಸಾಂಗತ್ಯ. ಇದು ಕಂದ ಪದ್ಯ ಮತ್ತು ಸಾಂಗತ್ಯಕ್ಕಿರುವ ವ್ಯತ್ಯಾಸ. ಇದು ಬಿಟ್ರೆ ಷಟ್ಪದಿ ಇದೆ ನಮ್ಮಲ್ಲಿ. ಷಟ್ಪದಿಗೆ ಕೆಲವು ವಿದ್ಯಾರ್ಥಿಗಳು ಹೆದರ್ತಾರೆ, ಯಾಕೆಂದ್ರೆ 6 ಪ್ರಕಾರ ಇದೆ ಅದರಲ್ಲಿ. ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ. ನಾವು ಷಟ್ಪದಿಯಲ್ಲಿ ಯಾವ ಪ್ರಕಾರ ಅಂತ ಹೋಗೋದು ಮುಂದಿನ ಹಂತ. ಮೊದಲು ಷಟ್ಪದಿ ಕಂಡಿಡಿಯೋದು ಸುಲಭ. ಷಟ್ಪದಿ ಕೊಟ್ಟಾಗ 6 ಸಾಲೆ ಕೊಡ್ತಾರೆ. 6 ಸಾಲಿನ ಷಟ್ಪದಿ, 6 ಸಾಲಿನ ಪದ್ಯ ನೋಡಿದ ತಕ್ಷಣ ಬಹಳ ಸುಲಭವಾಗಿ ಷಟ್ಪದಿ ಅಂತ ಗುರುತಿಸಬಹುದು. 6 ಸಾಲಿನ ಪದ್ಯ ಕೊಟ್ಟ ತಕ್ಷಣ ನೋಡೋಣ. ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಪ್ರಶಾಂತ್ ಅಂತ, ಆಲೂರು ಕಾಲೇಜು. ಹೇಳಪ್ಪ. ಅಲಂಕಾರ ಮತ್ತು ಛಂದಸ್ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ ಬ್ಯಾಂಕ್ ನಲ್ಲಿ ಕೊಟ್ಟಿರೋ ಪದ್ಯಗಳು ಮಾತ್ರ ಅಭ್ಯಾಸ ಮಾಡಿದ್ರೆ ಸಾಕಾಗುತ್ತಾ? ಇಲ್ಲಪ್ಪ ಪ್ರಶಾಂತ, ಅದು ಪದ್ಯಗಳನ್ನ ಸುಮ್ನೆ ಮಾದರಿ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಈ ಮಾದರಿಗಳನ್ನ ಏನು ಅಂದ್ರೆ ಎಲ್ಲ ಮಾದರಿಯಲ್ಲಿ ಒಂದೊಂದು ಕೊಟ್ಟಿದ್ದಾರೆ. ಒಂದ್ ತ್ರಿಪದಿ ಕೊಡ್ತಾರೆ, ಒಂದ್ ಕಂದ ಪದ್ಯ ಕೊಡ್ತಾರೆ, ಒಂದ್ ಸಾಂಗತ್ಯ ಕೊಡ್ತಾರೆ, ಒಂದ್ ವೃತ್ತ ಕೊಡ್ತಾರೆ. ಅದು ಅವುಗಳಿಗೆ ಅಭ್ಯಾಸ ಮಾಡ್ಕೊಳ್ಳಿ ಅಂತ. ಅಭ್ಯಾಸ ಮಾಡೋದಕ್ಕಷ್ಟೇ ಬಳಸಿ. ಅಲಂಕಾರದಲ್ಲಾಗ್ಲಿ ಛಂದಸ್ಸಿನಲ್ಲಾಗ್ಲಿ ಪಠ್ಯದಲ್ಲಿ ಇರೋದೇ ಬರ್ಬೇಕು ಅಂತಿಲ್ಲ. ಅದ್ರಲ್ಲಿ ನಿಯಮ ಮುಖ್ಯ ಅಷ್ಟೇ. ನಾನೀಗ ಅದನ್ನೇ ಹೇಳ್ತಾ ಇದ್ದೆ ಛಂದಸ್ಸಿನ ಬಗ್ಗೆ, ಬಹುಶಃ ಕೇಳ್ಕೊಂಡಿರ್ತೀಯ ನೀನಲ್ಲಿ. ಏನಂದ್ರೆ ನೀವು ಎಷ್ಟು ಸಾಲಿನ ಪದ್ಯ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಮೊದಲು ಛಂದಸ್ ಯಾವುದು ಅಂತ ಗುರ್ತಿಸ್ಕೊಂಡು ಆಮೇಲೆ ಗುರ್ತಾಕ್ಬೇಕು. ಪದ್ಯ ಯಾವ್ದು ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ.
ಫಾರ್ ಎಕ್ಸಾಂಪಲ್ ನಿಮ್ಗೆ ನಮ್ಮ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಒಂದು 15-16 ಪದ್ಯಗಳನ್ನು ಕೊಟ್ಟಿದ್ದಾರೆ. ಆದ್ರೆ 100 ಪದ್ಯಗಳಿದೆ. ಯಾವ ಪದ್ಯ ಬೇಕಾದ್ರೂ ಕೇಳ್ಬೋದು. ನಮ್ಮಲ್ಲೇ ಈಗ ರಗಳೆ ಇದೆ, ರಗಳೆಯಿಂದ ನಮ್ಮ ಕುಂಬಾರಗುಂಡೆಯಿನ ರಗಳೆಯಿಂದ ನಿಮ್ಗೆ ರಗಳೆ ಕೇಳ್ಬೋದು, ಅಥವಾ ಪಂಪನ ಪದ್ಯದಿಂದ ನಿಮ್ಗೆ ಕಂದ ಪದ್ಯ ಕೇಳ್ಬೋದು. ಆಮೇಲೆ ನಮ್ಮ ಚಾಮರಸನ ಪ್ರಭುಲಿಂಗಲೀಲೆಯ ಪದ್ಯಗಳಿದೆ, ಅದರಿಂದ ಷಟ್ಪದಿ ಕೇಳಬಹುದು. ಹಾಗಾಗಿ ಯಾವ ಪದ್ಯದಿಂದ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಛಂದಸ್ಸಿನಲ್ಲಿ ಅರ್ಥ ಮುಖ್ಯ ಆಗೋದಿಲ್ಲ. ಲಘು ಗುರು ಹಾಕೋದು ನೀವು ಗುರುತಿಸೋದಷ್ಟೇ ಮುಖ್ಯ ಆಗುತ್ತೆ. ಗೊತ್ತಾಯ್ತಲ್ಲ? ಸರಿಯಪ್ಪ, ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಸರ್ ಇಲ್ಲ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ, ನಿಮ್ಮ ಹೆಸರು ಹೇಳಿ. ಮೇಡಮ್, ನಮ್ಮ ಹೆಸರು ಸುಮನ್ ಅಂತ, ಜಗದ್ಗುರು ಕೋಡಿಮಠ ಕಾಲೇಜು ಪುತ್ತಿಕೆರೆಯಿಂದ. ಓಕೆ, ಹೇಳಿ ಸುಮನ್. ಸರ್, ಇದುವರೆಗೂ ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಥ್ಯಾಂಕ್ ಯು ಅಪ್ಪ. ಹೇಳಪ್ಪ. ಸರ್, ಉಪಮಾಲಂಕಾರ ಮತ್ತು ರೂಪಕಾಲಂಕಾರ ಬಿಟ್ಟು ಬೇರೆ ಯಾವ್ದಾದ್ರು ಕೇಳ್ತಾರೆ ಸರ್? ಯಾವುದು ಕೇಳಬಹುದಪ್ಪ, ಯಾವುದು ಅಲಂಕಾರ ಬೇಕಾದ್ರೂ ಕೇಳ್ಬೋದು. ಅಲಂಕಾರದಲ್ಲಿ ನಮ್ಗೆ ಒಟ್ಟು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ 2 ಇದೆ. ನಿಮ್ಗೆ ಗೊತ್ತಿದೆ ಅಲ್ಲ? ಅರ್ಥಾಲಂಕಾರ ಮತ್ತು ಶಬ್ದಾಲಂಕಾರ 2 ಇದೆ. ಶಬ್ದಾಲಂಕಾರದಲ್ಲೂ ಕೇಳ್ಬೋದು, ಅರ್ಥಾಲಂಕಾರದಲ್ಲೂ ಕೇಳ್ಬೋದು. ಕೆಲವು ಸರಿ ಏನಾಗುತ್ತೆ, ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಅಪರೂಪದಲ್ಲಿ 2 ಶಬ್ದಾಲಂಕಾರಗಳನ್ನ ಕೇಳ್ಬಿಡ್ಬಹುದು. ಕೆಲವು ಸರಿ 2 ಅರ್ಥಾಲಂಕಾರಗಳನ್ನ ಕೇಳ್ಬಿಡ್ಬಹುದು. ಆದ್ರೆ ಸಾಮಾನ್ಯವಾಗಿ 1 ಶಬ್ದಾಲಂಕಾರ 1 ಅರ್ಥಾಲಂಕಾರ ಕೇಳೋ ಪದ್ಧತಿ ಇದೆ. ಆಯ್ತಾ? ಕೆಲವು ಸರಿ 2 ಅರ್ಥಾಲಂಕಾರ ಕೇಳ್ಬೋದು. ಆದ್ರೆ ಇಂಥದೇ ಕೇಳ್ತಾರೆ, ಉಪಮನೆ ಕೇಳ್ತಾರೆ, ರೂಪಕನೇ ಕೇಳ್ತಾರೆ, ಅರ್ಥಾಂತರ ನ್ಯಾಸವನ್ನೇ ಕೇಳ್ತಾರೆ, ಅಥವಾ ಉತ್ಪ್ರೇಕ್ಷೆಯನ್ನೇ ಕೇಳ್ತಾರೆ ಅಂತ ಹೇಳಕ್ ಬರಲ್ಲ. ಅಲ್ಲಿ ನಮ್ಗಿರೋದೇ 5: ಉಪಮಾಲಂಕಾರ, ರೂಪಕಾಲಂಕಾರ, ಶ್ಲೇಷೆ, ಅರ್ಥಾಂತರ ನ್ಯಾಸ, ಉತ್ಪ್ರೇಕ್ಷೆ ಅಲ್ವಾ? ಅರ್ಥಾಲಂಕಾರಗಳನ್ನ ಪೂರ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಶಬ್ದಾಲಂಕಾರದಲ್ಲಿ ಅಭ್ಯಾಸ ಮಾಡೋದು ಏನು ಇರಲ್ಲ. ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ, ಪದಗಳು ಅದದೇ ಬಂದಿರ್ತದೆ. ಆದ್ರೆ ಅರ್ಥ ಮುಖ್ಯ ಆಗಲ್ಲ. ಅಲ್ಲಿ ಅರ್ಥ ಮುಖ್ಯ ಅಲ್ಲ ಅಂದ ತಕ್ಷಣ ಅದು ಶಬ್ದಾಲಂಕಾರ ಆಗಿರ್ತದೆ. ಆದ್ರೆ ಶಬ್ದಾಲಂಕಾರ ಗುರುತಿಸುವಾಗ ಯಾವ ಶಬ್ದಾಲಂಕಾರ ಅನ್ನು ಬರಿಬೇಕಾಗುತ್ತೆ, ಅದು ಅನುಪ್ರಾಸವೋ, ಚಿತ್ರಕವಿತ್ವವೋ ಅಥವಾ ಯಮಕವೋ ಅನ್ನೋದನ್ನ ಗಮನಿಸ್ಬೇಕಾಗತ್ತೆ. ಹಾಗಾಗಿ ಅಲಂಕಾರಗಳಲ್ಲಿ ಎಲ್ಲನೂ ಗಮನಿಸ್ಬೇಕು. ಕೇವಲ ಉಪಮೆ ಮತ್ತು ರೂಪಕ ಓದ್ಕೊಂಡೋಗಿ ಅಕಸ್ಮಾತ್ ನಿಮ್ಮ ಅದೃಷ್ಟ ಕೈ ಕೊಟ್ಟು 2 ಬೇರೆ ಅಲಂಕಾರ ಕೇಳ್ಬಿಟ್ರೆ ಏನ್ ಮಾಡ್ತೀರಿ? ನೋಡಿ, ಪ್ರಶ್ನೆ ಇದೆಯಾ? ಇಲ್ಲ ಅಲ್ಲ, ಈ ಪ್ರಶ್ನೆ ಚೆನ್ನಾಗಿತ್ತು ಅವ್ನು ಕೇಳಿದ್ದು. ಯಾಕೆ ಅಲಂಕಾರದಲ್ಲಿ ಈ ತಪ್ಪುಗಳನ್ನ ಕೆಲವು ಸಾರಿ ಉಪನ್ಯಾಸಕರು ಕೆಲವು ಸಾರಿ ಓವರ್ ಸೈಟ್ ಅಲ್ಲಿ ಅದನ್ನ ಮಾಡೋದಿದೆ. ಅಂದ್ರೆ 2 ಅಲಂಕಾರಗಳನ್ನ ಹೇಳ್ಕೊಟ್ಬಿಟ್ಟು 2ರಲ್ಲಿ 1 ಬರೀರಪ್ಪ ಅಂತ. ಹಂಗ್ ಮಾಡಬಾರ್ದು, ಕಷ್ಟ ಆಗುತ್ತದು. ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ನಾವು ಮತ್ತೊಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡುವ. ನಮಸ್ತೆ. ನನ್ನ ಹೆಸರು ಅರ್ಪಿತಾ ಅಂತ, ಆಲೂರು ಕಾಲೇಜು. ಪ್ರಶ್ನೆ ಕೇಳಿ. ಹೇಳಮ್ಮ. ಭಾವಾರ್ಥದಲ್ಲಿ ಎಲ್ಲಾ ಪದ್ಯನೂ ಓದ್ಬೇಕಾ, ಇಲ್ಲ ಅದರ ಕೆಲವು ಪದ್ಯಗಳನ್ನ ಮಾತ್ರ ಓದ್ಬೇಕಾ ಅಂತ? ಭಾವಾರ್ಥಕ್ಕೆ ಅಮ್ಮ, ಈಗ ನಾವು ಮಾಡೆಲ್ ಪೇಪರ್ ಮತ್ತೆ ಬ್ಲೂ ಪ್ರಿಂಟ್ ನೋಡೋದಾದ್ರೆ ಎಲ್ಲ ಪದ್ಯಗಳಿಂದ ಬರಬೇಕು ಅಂತಿಲ್ಲ. ಆಯ್ತಾ? ಈಗ ನೀವು ವೈಟೇಜ್ ನಾನು ಹೇಳಿದೆ ಆರಂಭದಲ್ಲಿ, ಬಹುಶಃ ಕೇಳಿರ್ತೀರಿ. ಈಗ ವೈಟೇಜ್ ಅಲ್ಲಿ ಏನಿದೆ ಅಂದ್ರೆ, ಒಂದು ಪಂಪನ ಪದ್ಯಕ್ಕೆ 10 ಅಂಕಗಳಿದೆ, ಷಡಕ್ಷರ ದೇವನ ಪದ್ಯಕ್ಕೆ ಅಂದ್ರೆ ಸೌಜನ್ಯ ವಿದೂರನಾದನ ಪದ್ಯಕ್ಕೆ 10 ಅಂಕಗಳಿದೆ. ಆಮೇಲೆ ಶತಕ ಅಂದ್ರೆ ಚಿಕ್ಕುಪಾಧ್ಯಾಯನ ಪದ್ಯಕ್ಕೆ ಮತ್ತು ತ್ರಿಪದಿ ಹಾಗೂ ಸಾಂಗತ್ಯ ಇವುಗಳಿಗೆ ಕೂಡ 7 ಅಂಕಗಳಿದೆ. ಇದರಲ್ಲಿ ಕನಿಷ್ಠ ನಿಮ್ಗೆ ಒಟ್ಟು 7 ಪದ್ಯಗಳಿದೆ. 7ರಲ್ಲಿ 5 ಯಾವ್ದಾದ್ರು 5 ಪದ್ಯಗಳಲ್ಲಿ ಚಾಯ್ಸ್ ಇರುತ್ತೆ. ಅಂದ್ರೆ ನಿಮ್ಗೆ 2 ಪದ್ಯಗಳನ್ನು ಕೊಡ್ತಾರೆ ಅಲ್ವಾ, 1 ಬರಿಬೇಕಾಗತ್ತೆ. ಹಾಗಾಗಿ 5 ಪದ್ಯಗಳು ಓದಬೇಕು. ಇಂಥ ಪದ್ಯವೇ ಬರುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಅದು ಊಹೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ 10 ಅಂಕಗಳಿಗಿದೆ ಅಂದ್ರೆ ಅದರಿಂದ ಎಲ್ಲ ವಿಭಾಗದಲ್ಲೂ ಪ್ರಶ್ನೆ ಬಂದೇ ಬರುತ್ತೆ. ಮತ್ತು 7 ಅಂಕಕ್ಕಿದೆ ಅಂದ್ರೆ ಅದರಲ್ಲಿ ಒಂದು ಸಂದರ್ಭ ಮತ್ತು ಒಂದು ಭಾವಾರ್ಥ ಬರೋ ಸಂಭವವೂ ಇರ್ತದೆ. ಹಾಗಾಗಿ ಇಂಥದ್ರಲ್ಲೇ ಕೊಡ್ತಾರೆ ಅಂತಿಲ್ಲ. ಆಯ್ತಮ್ಮ, ಧನ್ಯವಾದ. ಈಗ ನಮಗೆ ಸಮಯಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಇವತ್ತಿಂದನೇ ಓದಿದ್ರು ನಾನು ಪಾಸ್ ಆಗ್ಬೇಕು ಅನ್ನೋಂಥವ್ರು ಯಾವ್ದ್ರ ಕಡೆ, ಅಂದ್ರೆ ಗದ್ಯ ಭಾಗಕ್ಕೋ ಪದ್ಯ ಭಾಗಕ್ಕೋ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ಒಂದು ವಿಭಾಗ ಅಂತ ಏನಿಲ್ಲ. ಈಗ ಹಾಗೆ ಇರುವ ಸಂಭವನೂ ಇರ್ತದೆ. ಮಕ್ಕಳು ಕೆಲವರು ಅಂತವ್ರು ಏನ್ ಮಾಡ್ಬೋದು ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ವೈಟೇಜ್ ಯಾವ್ದು ಹೆಚ್ಚಿದೆ ಅವುಗಳಿಗೆ ಹೆಚ್ಚು ಗಮನ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ನಿಜವಾಗ್ಲೂ ಒಬ್ರ ಇದಾನೆ ಅಂತ ಇಟ್ಕೊಳ್ಳಿ, ಇಲ್ಲಿವರೆಗೂ ಓದ್ದೇ ಇರೋನು. ಅವನು ಒಂದು ನಾಗಿಯ ಕತೆ, ಜಲಗಾರ, ಪಂಪನ ಪದ್ಯ ಮತ್ತು ಸೌಜನ್ಯ ವಿದೂರನಾದನ್ ಜೊತೆಗೆ ಅಲಂಕಾರ, ಛಂದಸ್ಸು ಮತ್ತು ಭಾಷಾಭ್ಯಾಸ ಇಷ್ಟು ಓದಿಕೊಂಡರೂ ಅವನು ಪಾಸ್ ಮಾರ್ಕ್ಸ್ ತೆಗೆಯೋದಕ್ಕೆ ಸಾಧ್ಯ ಇದೆ. ಆದ್ರೆ ದಯವಿಟ್ಟು
ಗಂಭೀರವಾಗಿ ಓದುವ ವಿದ್ಯಾರ್ಥಿಗಳು ಖಾಲಿ. ಒಂದ್ ಕರೆ ಇದೆ ನೋಡೋಣ. ನಮಸ್ತೆ. ನನ್ನ ಹೆಸರು ಅಮೂಲ್ಯ. ಹೇಳಮ್ಮ. ಪದವಿಪುರ ಕಾಲೇಜು ಕೋಡಿಮಠ. ಹೇಳಪ್ಪ. ಛಂದಸ್ಸಿನ ಬಗ್ಗೆ ಸರಳವಾಗಿ ಅಂಕ ತೆಗೆದುಕೊಳ್ಳುವುದು ಹೇಗೆ? ಅದೇ ಅಮ್ಮ, ಅದನ್ನ ಹೇಳ್ತಾ ಇದ್ದೆ. ನೀನು ಬಹುಶಃ ರೇಡಿಯೋದಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ. ಮೊದಲು ಛಂದಸ್ಸಲ್ಲಿ ಕೊಟ್ಟಿರುವ ಪದ್ಯ ಯಾವ ಛಂದಸ್ಸು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. 2 ಸಾಲು ಕೊಟ್ಟಿದ್ರೆ ಅದು ರಗಳೆ ಆಗಿರ್ತದೆ, 3 ಸಾಲು ಕೊಟ್ಟಿದ್ರೆ ತ್ರಿಪದಿ ಆಗಿರ್ತದೆ, 4 ಸಾಲು ಕೊಟ್ಟಿದ್ರೆ ಕಂದ ಪದ್ಯ ಅಥವಾ ಸಾಂಗತ್ಯ ಆಗಿರ್ತದೆ, 6 ಸಾಲು ಕೊಟ್ಟಿದ್ರೆ ಷಟ್ಪದಿ ಆಗಿರ್ತದೆ, ಒಂದೇ 1 ಸಾಲು ಕೊಟ್ಟಿದ್ರೆ ಅದು ವೃತ್ತ ಆಗಿರ್ತದೆ. ಇಷ್ಟರಲ್ಲಿ ಛಂದಸ್ ಯಾವುದು ಅಂತ ಗೊತ್ತಾದ್ರೆ 2 ಅಂಕ ಬರುತ್ತೆ. ಲಘು ಗುರು ಹಾಕೋದನ್ನ ಮಧ್ಯೆ ಅಭ್ಯಾಸ ಮಾಡಿದ್ರೆ, ನೀವು ಲಘು ಗುರು ಹಾಕಿದ್ರೆ ಅದಕ್ಕೆ 1 ಅಂಕ ಇರ್ತದೆ. ಮತ್ತು ಅದನ್ನ ನೀವು ವಿಭಾಗ ಮಾಡುವಾಗ ಗಣವಿಂಗಡಣೆಯನ್ನ ಸರಿಯಾಗಿ ಮಾಡಿದ್ರೆ ಅದಕ್ಕೆ 1 ಅಂಕ ಇರ್ತದೆ. ಒಟ್ಟು 4 ಅಂಕನ ಹೀಗೆ ವಿಭಜನೆ ಮಾಡ್ತಾರೆ. ಹಾಗಾಗಿ ಮೊದಲು ನೀವೇನ್ ಮಾಡಿ, ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ಅದನ್ನು ಉತ್ತರಿಸುವಾಗ ಇದು ಯಾವ ಛಂದಸ್ಸು ಅನ್ನೋದನ್ನ ನೀವು ಮೊದಲು ಖಚಿತಪಡಿಸ್ಕೊಳ್ಳಿ, ಅದನ್ನ ಬರೀರಿ. ಆಮೇಲೆ ನೀವು ಲಘು ಗುರು ಹಾಕಿ ಪ್ರಸ್ತಾರ ಹಾಕಿ ಸರಿಯಾಗಿದ್ರೆ ಅದು ಪೂರ್ಣ ಅಂಕಗಳು ಸಿಗುತ್ತೆ. ಮತ್ತು ಅದನ್ನ ಅಭ್ಯಾಸ ಮಾಡಿದ್ರೆ ತುಂಬಾ ಸುಲಭ. ನಾನೀಗಾಗಲೇ ಒಂದು 5 ನಿಮಿಷ ಅದನ್ನೇ ವಿಸ್ತಾರವಾಗಿ ಹೇಳಿದ್ದೀನಿ. ನಿಮ್ಮ ಉಪನ್ಯಾಸಕರು ಕೂಡ ಹೇಳಿರ್ತಾರೆ. ಆ ಪ್ರಶ್ನೆಯನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅಲಂಕಾರ ಮತ್ತು ಛಂದಸ್ಸಿನ ಪ್ರಶ್ನೆಗಳನ್ನ ಕಡ್ಡಾಯವಾಗಿ ಅಟೆಂಡ್ ಮಾಡಿ. ಆಯ್ತಮ್ಮ, ಧನ್ಯವಾದ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾದ್ರೆ ಮಕ್ಕಳಿಗೆ ನಿಮ್ಮ ನಂಬರ್ ಅನ್ನು ಕೊಡ್ಬೋದಾ? ಖಂಡಿತ ಖಂಡಿತ ಕೊಡಿ. ಹೇಳಿ. 8861 8861 93 669 669. ಓಕೆ. 8861893669 ಈ ಸಂಖ್ಯೆಗೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಈಗ ನಮ್ಮ ಸಮಯ ಮುಗೀತಾ ಬಂತು, ಕಾರ್ಯಕ್ರಮವನ್ನ ಮುಗಿಸಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಐಚ್ಛಿಕ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಕೇಳುಗರೆ, ಇದುವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ವಿಷಯ ಐಚ್ಛಿಕ ಕನ್ನಡ. ಭಾಗವಹಿಸಿದವರು ಆಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ರೋಹಿತ್ ಕೆ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಸುಜಾತಾ ಎಫ್ ತಳವಾರ್.